ಈ ಒಂದು ಪ್ರೇರಣಾ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿವೇಕಾನಂದ ಆದರ್ಶ ಸಾಧನಾ ಕೇಂದ್ರ, ಪ್ರೇರಣಾ ವೇದಿಕೆ, ವೇದ ಭಾರತಿ, ಅಗ್ನಿಹೋತ್ರ ಸಾಧಕರ ಬಳಗ ಹಾಗೂ ಫೇಸ್ಬುಕ್ ಎಲ್ಲ ವೀಕ್ಷಕರಿಗೆ ನನ್ನ ಧನ್ಯವಾದಗಳನ್ನ ಮತ್ತೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನ ಇಲ್ಲಿ ಮಂಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಶಾಲೆಗಳಲ್ಲಿ ಏನು ಇತಿಹಾಸ ಕಲಿಸ್ಕೊಡ್ತಾ ಇದ್ದಾರೆ, ಆ ಇತಿಹಾಸ ಪೂರ್ಣವಾದ ಇತಿಹಾಸ ಅಲ್ಲ ಮತ್ತು ನೈಜವಾದ ಇತಿಹಾಸನೂ ಕಲಿಸ್ತಾ ಇಲ್ಲ. ಮತ್ತೆ ಎಷ್ಟೋ ಇತಿಹಾಸಗಳನ್ನ ಕಲಿಸ್ತಾನೆ ಇಲ್ಲ. ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಇತಿಹಾಸವನ್ನ ಏನ್ ಕಲಿತಾ ಇದ್ದೀವಿ, ಏನ್ ಕಲಿಬೇಕೋ ಅದನ್ನ ಕಲಿತಿಲ್ಲ, ಏನ್ ಕಲಿತಾ ಇದೀವೋ ಅದನ್ನ ತಿರುಚಿದ ಇತಿಹಾಸವನ್ನು ಕಲಿತಾ ಇದ್ದಾರೆ. ಹಾಗಾಗಿ ನಮ್ಮ ಬಾಬು ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ರು, ಶಾಲೆಗಳಲ್ಲಿ ಪರೀಕ್ಷೆಯಲ್ಲಿ ಫಿಲ್ ಅಪ್ ದಿ ಬ್ಲಾಂಕ್ಸ್ ಅಂತೇಳಿ ಖಾಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಒಂದು ಪ್ರಶ್ನೆ ಕೊಡ್ತಾರೆ. ಆದ್ರೆ ನಾವು ತುಂಬಿಸ್ಬೇಕಾದಂತ ಜಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಇದೆ. ಆ ಕೆಲಸವನ್ನ ಸಾಕಷ್ಟು ಈಗ ಒಂದು ಜಾಗೃತ ರೀತಿಯಲ್ಲಿ ಆಗ್ತಾ ಇದೆ. ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ಬೇಕು. ಹೇಳ್ಬೇಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬ್ರಿಟಿಷರು ಕಾಲಿಟ್ಟಂತ ಸಂದರ್ಭದಲ್ಲಿ ಅವರ ವಿರುದ್ಧ ಹೋರಾಡದಂತ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ಪ್ರಶ್ನೆ ಯಾರಾದ್ರೂ ಕೇಳಿದ್ರೆ ಯಾರು ಉತ್ತರ ಹೇಳ್ತಾರೆ? ಅವನ ಹೆಸರೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗೆ ಹೇಳ್ಬೇಕಂತ ಹೇಳಿದ್ರೆ 18ನೇ ಶತಮಾನದ ಮಧ್ಯಭಾಗ ರಾಜಕೀಯ ಸ್ಥಿತ್ಯಂತರದ ಕಾಲ. ದೇಶದಲ್ಲಿ ಇದ್ದಂತ ಹಳೆಯ ಸಂಸ್ಥಾನಗಳು, ಅದು ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂತ ಹೇಳಿದ್ರೆ ಮೈಸೂರು ಸಂಸ್ಥಾನ, ಕೆಳದಿ ಸಂಸ್ಥಾನ, ಹಾಗೆ ಇವನ್ನು ದೇಶದ ಉಳಿದ ಭಾಗದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಸಿಂಧಿಯರು, ಮತ್ತೆ ನಮ್ಮ ಮರಾಠ ಸಂಸ್ಥಾನ, ಹೀಗೆ ಎಲ್ಲಾ ಸಂಸ್ಥಾನಗಳು ಒಂದು ಶಿಥಿಲಾವಸ್ಥೆಗೆ ಬಂದಂತ ಅವಧಿ ಅದು 18ನೇ ಶತಮಾನ. 18ನೇ ಶತಮಾನದಲ್ಲಿ ಭಾರತದ ಹೆಚ್ಚು ಕಡಿಮೆ ಎಲ್ಲಾ ದೇಶೀಯ ಸಂಸ್ಥಾನಗಳು ಅವನತಿಯ ಹಾದಿಯನ್ನು ಹಿಡಿದಿತ್ತು. ಆ ಅವನತಿಯ ಹಾದಿಯನ್ನ ಹಿಡಿಯೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ದಾಯಾದಿ ಕಲಹಗಳು, ಹಿತಶತ್ರುಗಳು ಎಲ್ಲಾ ಒಂದು ಸಂಸ್ಥಾನಗಳಲ್ಲಿ ಇರೋ ಹಾಗೆ ಎಲ್ಲಾ ಕಡೆ ಪರಿಸ್ಥಿತಿ ಎಲ್ಲಾ ಕಡೆ ಇದ್ದೇ ಇರ್ತದೆ. ಆದರೂ ಸಹ ಆ ಒಂದು ಸಂದರ್ಭದಲ್ಲಿ ಅದರ ಲಾಭವನ್ನ ಪಡೆದವರು ಆ ಟೈಮ್ ನಲ್ಲಿ ನಮಗೆ ಆಕ್ರಮಣ ಮಾಡಿದಂತ, ಮೊದಲಿಂದನೂ ಆಕ್ರಮಣ ಮಾಡ್ಕೊಂತ ಮೊಘಲರು, ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು, ಗ್ರೀಕರು, ಫ್ರೆಂಚರು, ಹೀಗೆ ಹಲವಾರು ಜನಗಳು ಭಾರತದ ಮೇಲೆ ದಾಳಿ ಮಾಡಿ ಈ ಒಂದು ದೌರ್ಬಲ್ಯವನ್ನ ಅವರು ದುರುಪಯೋಗ ಪಡಿಸ್ಕೊಂಡ್ರು. ಹಾಗೆಯೇ ನಮ್ಮ ಕರ್ನಾಟಕದ ಹೆಮ್ಮೆಯ ಎರಡು ಸಂಸ್ಥಾನಗಳು, ಮೈಸೂರು ಸಂಸ್ಥಾನ ಮತ್ತು ಕೆಳದಿ ಸಂಸ್ಥಾನಗಳು, ಅದು ಸಹ 18ನೇ ಶತಮಾನದ ಮಧ್ಯಭಾಗದಲ್ಲಿ ಪತನ ಆಯಿತು. ಆ ಪತನ ಆಗಿದ್ದಕ್ಕೆ ಕಾರಣ ಅದನ್ನು ಒಬ್ಬನೇ ವ್ಯಕ್ತಿ, ಅವನು ಹೈದರಾಲಿ. ಈ ಹೈದರಾಲಿ ಯಾರು? ಈ ಹೈದರಾಲಿ ಫತಾ ಮಹಮ್ಮದನ ಮಗ. ಫತಾ ಮಹಮ್ಮದ್ ಹೈದರಾಲಿ ತಂದೆ ಫತಾ ಮಹಮ್ಮದ್. ಅವನ ಆರ್ಕಾಟ್ ನವಾಬರ ಸಂಸ್ಥಾನದಲ್ಲಿ ಒಂದು 50 ಅಶ್ವದಳದ ಸೈನಿಕರ ನಾಯಕ ಆಗಿದ್ದ. ಆ ನಂತರ ಅವನ ಆರ್ಕಾಟ್ ನವಾಬರ ಸೇವೆಯನ್ನು ಬಿಟ್ಟು ಮೈಸೂರು ಸಂಸ್ಥಾನದ ಸೇವೆಗೆ ಸೇರ್ಕೊಳ್ತಾನೆ. ಅವನ ಸೇವೆಯನ್ನು ಮೆಚ್ಚಿ ಮೈಸೂರಿನ ಒಡೆಯರು ಅವರಿಗೆ ಬೂದಿಕೋಟೆ ಜಹಗೀರಾಗಿ ಕೊಡ್ತಾರೆ. ಆ ಬೂದಿಕೋಟೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ 1717 ಸುಮಾರಿನಲ್ಲಿ ಹೈದರಾಲಿ ಹುಟ್ಟುತ್ತಾನೆ. ಹೈದರಾಲಿ ಫತಾ ಮಹಮ್ಮದನ 5ನೇ ಮಗ, 3ನೇ ಹೆಂಡತಿ 2ನೇ ಮಗ. ಈ ಫತಾ ಮಹಮ್ಮದ್ ಮತ್ತು ಹೈದರಾಲಿ ಅವರು 3 ವಂಶಸ್ಥರು. ಅದ್ರ ಬಗ್ಗೆ ಮುಸ್ಲಿಂ ಇತಿಹಾಸಕಾರರೇ ಬರೆಯ ಹಾಗೆ ಅವರ 3 ವಂಶಸ್ಥರು ಒಬ್ಬೊಬ್ಬರು ಒಂದೊಂಥರ ಬರೀತಾರೆ. ಪರ್ಷಿಯನ್ ಮೂಲದವರು ಅಂತ ಹೇಳ್ತಾರೆ, ಆಫ್ಘಾನಿಸ್ತಾನ ಮೂಲದವರು ಅಂತ ಹೇಳ್ತಾರೆ, ಮೆಕ್ಕಾದ ಖುರೇಶಿ ವಂಶಸ್ಥರು ಅಂತ ಹೇಳ್ತಾರೆ. ಆದ್ರೆ ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ ಆತ ವಿದೇಶಿ ಆಕ್ರಮಣಕಾರ, ಆ ಒಂದು ಸಂತತಿಗೆ ಬಂದಂತ ವ್ಯಕ್ತಿ. ಆ ವಿದೇಶಿ ಆಕ್ರಮಣಕಾರ ಅವರ ಬಂದಂತ ಸಂತತಿಯಲ್ಲಿ ಅವರಿಗೆ ಮೈಸೂರು ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾನೆ ಫತಾ ಮಹಮ್ಮದ್. ಒಂದು ಯುದ್ಧದಲ್ಲಿ ಅವನು ಸತ್ತು ಹೋಗ್ತಾನೆ. ಸತ್ತು ಹೋದಂತ ಸಂದರ್ಭದಲ್ಲಿ ಹೈದರಾಲಿಗೆ ಕೇವಲ 6 ವರ್ಷ. ಮತ್ತೆ ಅವರ ಅಣ್ಣ ಶಾಬಾಜ್ ಅಂತ ಇರ್ತಾನೆ, ಅವನಿಗೆ 3 ವರ್ಷ ದೊಡ್ಡವನು, ಅವನು 9 ವರ್ಷ.
ಅಲ್ಲಿ ಹೈದರ್ ಸಾಹೇಬ್ ಅಂತ ಹೇಳಿ ಅವ್ನು ಮೈಸೂರ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ಒಬ್ಬ ಹೈದರ್ ಸಾಹೇಬ್ ಅನ್ನ ಅವರ ಆಶ್ರಯದಲ್ಲಿ ಅವರು ಬೆಳೀತಾರೆ. ಬೆಳೆದು ದೊಡ್ಡವರಾದ ಮೇಲೆ ಆರ್ಕಾಟ್ ನವಾಬರ ಸೈನ್ಯದಲ್ಲಿ ಹೈದರಾಲಿ ಸೇರ್ಕೊಳ್ತಾನೆ. ಅಲ್ಲಿ ಸೇರ್ಕೊಂಡ ನಂತರ ಅಲ್ಲಿ ಸ್ವಲ್ಪ ಕಾಲದ ನಂತರ ಮತ್ತೆ ಪುನಃ ಮೈಸೂರಿನ ಸಂಸ್ಥಾನದಲ್ಲಿ ಸೈನಿಕ ಒಬ್ಬ ಸಾಮಾನ್ಯ ಸರದಾರನಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಒಬ್ಬ ಸಾಮಾನ್ಯ ಸರದಾರ ಮೈಸೂರು ಸಂಸ್ಥಾನಕ್ಕೆ ಒಡೆಯ ಆಗ್ತಾನೆ, ಕೆಳದಿ ಸಂಸ್ಥಾನವನ್ನ ಗೆಲ್ತಾನೆ, ಇಡೀ ಕರ್ನಾಟಕವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆ ಇತಿಹಾಸ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಹೈದರಾಲಿ ಪರಾಕ್ರಮಿ, ಪರಿಶ್ರಮಿ, ಅಂದ್ರೆ ಕುತಂತ್ರಿ. ಅವನ ಎಲ್ಲಾ ಗೆಲುವುಗಳು ಕುತಂತ್ರದಿಂದ ಬಂದದ್ದೇ. ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದ್ರೆ ಬ್ರಿಟಿಷರು ಆ ನಂತರ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಬ್ರಿಟಿಷರು ಹೈದರಾಲಿ ಮತ್ತು ಟಿಪ್ಪುವಿನ ವಿರುದ್ಧ ಜಯ ಸಾಧಿಸಿದಾಗ 1799ರಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿ ನಮ್ಮ ಕರ್ನಾಟಕವನ್ನ ಅವರ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ಹೈದರಾಲಿ ಮತ್ತು ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಸಹ ಅವರನ್ನ ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಪರಿಗಣಿಸಬಹುದೇ ಅಂತ ಯೋಚನೆ ಮಾಡಿದಾಗ ಈ ಅಂಶವನ್ನ ಪರಿಗಣಿಸಬೇಕಾಗ್ತದೆ. ಯಾರು ನಮ್ಮ ನಾಡು, ನುಡಿ, ಸಂಸ್ಕೃತಿ, ಪರಂಪರೆ, ಇತಿಹಾಸ ಮತ್ತು ನಮ್ಮ ಹಿಂದಿನ ಏನು ನಮ್ಮ ನೆಲದ ಸಂಸ್ಕೃತಿ ಏನಿದೆ, ಧರ್ಮ ಸಹಿಷ್ಣುತೆ, ಎಲ್ಲರನ್ನೂ ಸಹಿಸಿಕೊಂಡು ಹೋಗುವಂತಹ, ಎಲ್ಲಾ ಧರ್ಮಗಳನ್ನು ಪೋಷಿಸುವಂತಹ, ಎಲ್ಲರ ಅಭಿಪ್ರಾಯಗಳನ್ನು ಗೌರವಿಸುವಂತಹ ಸಂಸ್ಥಾನಗಳದ್ದು ನಮ್ಮ ಸ್ಥಾನಿಕ ಧರ್ಮ, ನಮ್ಮ ನೆಲದ ಧರ್ಮ ಆಗಿತ್ತು. ಆ ಧರ್ಮವನ್ನ ಹೈದರಾಲಿ ಆಗ್ಲಿ ಟಿಪ್ಪು ಆಗ್ಲಿ ಬಳಸ್ಲಾ ಇಲ್ಲ. ಅವರ ಹೈದರಾಲಿ ಮೈಸೂರು ಸಂಸ್ಥಾನವನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಬೇಕಾದ್ರೆ ಸಾಕಷ್ಟು ಕುತಂತ್ರದಿಂದಲೇ ಮುಂದಿರ್ತಾನ ಅವನು. ಯಾವಾಗ ಅವನಿಗೆ ಒಂದು ಜಹೀರಾಗಿ ಅವನ ಮೈಸೂರು ಸಂಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಕ್ಕೆ ಪ್ರತಿಯಾಗಿ ಅವನಿಗೆ ಹಲವಾರು ಮೈಸೂರಿನ ವಿರುದ್ಧ ನಡೆದಂತ ಮರಾಠರ ವಿರುದ್ಧ ಇರ್ಬೋದು, ಮತ್ತೆ ಬ್ರಿಟಿಷರ ವಿರುದ್ಧ ಇರ್ಬೋದು, ಅವರ ಬೇರೆ ಸಂದರ್ಭಗಳಲ್ಲಿ ನಡೆದಂತ ಒಂದು ಯುದ್ಧದಲ್ಲಿ ಹೈದರಾಲಿ ತೋರಿಸಿದಂತ ಒಂದು ಶೌರ್ಯವನ್ನ ಮೆಚ್ಚಿ ಬೆಂಗಳೂರನ್ನ ಅವ್ರು ಜಾಹೀರಾಗಿ ಕೊಡ್ತಾರೆ. ಬೆಂಗಳೂರಿನಲ್ಲಿ ಜಾಹೀರಾಗಿ ಕೊಟ್ಟಿದ್ದೆ ಈಗ ಅರಬರು ಮತ್ತು ಒಂಟೆ ಕಥೆ ನಾವು ಕೇಳಿದೀವಲ್ಲ. ಒಂದು ಡೇರೆ ಒಳಗೆ ಒಂದು ಒಂಟೆ ಒಂಚೂರು ತಲೆ ಇಟ್ಕೊಳಕ್ಕೆ ಹೋದ್ರೆ ಕೊನೆಗೆ ಏನ್ ಮಾಡುತ್ತೆ, ಡೇರೆ ಒಳಗೆ ಪೂರ್ತಿ ನುಸುಳು ಬಿಟ್ಟು ಆ ಡೇರೆ ಮಾಲೀಕನೇ ಹೊರಗಡೆ ಹಾಕಂಗೆ ಹೈದರಾಲಿ ಅದೇ ರೀತಿ ಆಗ್ತದೆ. ಹೈದರಾಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತ ನೋಡಿ ಹಾಗೆ ಇದ್ದಂತ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಚಿಕ್ಕ ವಯಸ್ಸಿನವರು, ಅವರ ಚಿಕ್ಕ ವಯಸ್ಸಿನಾದ್ರೆ ಅವರ ಹೆಸರಿನಲ್ಲೇ ಅವರ ತಾಯಿ ರಾಜಮಾತೆ ರಾಜ್ಯಭಾರವನ್ನ ನೋಡ್ಕೊಳ್ತಾ ಇರ್ತಾರೆ. ರಾಜ್ಯಭಾರವನ್ನ ನೋಡ್ಕೊಳ್ತಾ ಇದ್ದಾಗ ಹೈದರಾಲಿ ಬೆಳೀತಿರಂತ ರೀತಿಯನ್ನು ನೋಡಿ ಅವ್ರಿಗೆ ಆತಂಕ ಆಗುತ್ತೆ. ಆತಂಕ ಆದಾಗ ಅವನನ್ನ ನಿವಾರಿಸಬೇಕು ಅಂತ ಹೇಳಿ ಅವನ ವಿರುದ್ಧ ಒಂದು ಖಂಡೇರಾವನ ನೇತೃತ್ವದಲ್ಲಿ ಅವನ ವಿರುದ್ಧ ಒಂದು ಓಡಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ಹೈದರಾಲಿ ಹೆದರಿ ಓಡ್ ಹೋಗ್ಬೇಕಾಗ್ತದೆ. ಓಡೋದಾಗ ಅವನ ಟಿಪ್ಪು ಸುಲ್ತಾನ ಮತ್ತು ಅವನ ಸಂಸಾರವನ್ನ ಶ್ರೀರಂಗಪಟ್ಟಣದಲ್ಲಿ ಬಿಟ್ಟು ಓಡೋಗ್ತಾನೆ. ಓಡೋಗಿ ಬಂದವನು ಏನ್ ಮಾಡ್ತಾನೆ, ಇನ್ನೊಂದು ಸೈನ್ಯವನ್ನು ಕಟ್ಟಿಕೊಂಡು ಅವನ ಸೋದರ ಸಂಬಂಧಿ ಮಗ್ದುಮ್ ಅಲಿ ಅವನ ಸೈನ್ಯವನ್ನು ಸಹಾಯಕ್ಕೆ ತೆಗೆದುಕೊಂಡು ಶ್ರೀರಂಗಪಟ್ಟಣದಲ್ಲಿ ಮುತ್ತಿಗೆ ಹಾಕ್ತಾನೆ ಹೈದರಾಲಿ. ಮುತ್ತಿಗೆ ಹಾಕಿದಾಗ ಈ ಮೈಸೂರಿನ ಖಂಡೇರಾವನ ನೇತೃತ್ವದಲ್ಲಿ ಆ ಸೈನ್ಯ ಹೈದರಾಲಿನ ಸೋಲಿಸಿ ಓಡೋಗುತ್ತೆ. ಹೈದರಾಲಿ ಸುಮ್ಮನಾಗೋದಿಲ್ಲ. ಹಾಗೇನ್ ಮಾಡ್ತಾನೆ, ಸಾಮಾನ್ಯ ದಾಯಾದಿ ಕಲಸಿದ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಂಜರಾಜ ಅರಸರನ್ನ ಗಡೀಪಾರು ಮಾಡಿರ್ತಾರೆ ಮೈಸೂರು ಒಡೆಯರು. ಗಡೀಪಾರು ಆಗಿದ್ದಂತ ನಂಜರಾಜ ಅರಸ ತನ್ನ ಸೈನ್ಯದ ಸಹಾಯವನ್ನು ಸಹ ಹೈದರಾಲಿ ಕೊಡ್ತಾನೆ. ತನ್ನ ಸೈನ್ಯದ ಸಹಾಯವನ್ನು ಕೊಟ್ಟು ತನ್ನ ಸೈನ್ಯಕ್ಕೆ ಇವನ್ನೇ ದಳವಾಯಿಯನ್ನಾಗಿ ಮಾಡಿ ಸೇನಾಧಿಪತಿಯನ್ನಾಗಿ ಮಾಡಿ ಇದು ಮಾಡ್ತಾನೆ. ಹಾಗಾಗಿ ಅವನ ಮಗ್ದುಮ್ ಅಲಿಯ ಸೈನ್ಯ, ತನ್ನದೇ ಆದ ಬೆಂಬಲಿಗರ ಸೈನ್ಯ ಮತ್ತು ನಂಜರಾಜ ಅರಸ ಕೊಟ್ಟಂತ ಸೈನ್ಯದ ಬೆಂಬಲದಿಂದ ಪುನಃ ಮೈಸೂರಿನ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾನೆ ಹೈದರಾಲಿ ದಾಳಿ ಮಾಡಿದಾಗ ಅವಾಗ ಪ್ರತಿರೋಧ ಎದುರಿಸುವುದು ಸಹ ಅವಾಗ ಒಂದು ಸಂಚು ರೂಪಿಸ್ತಾನೆ ಅಂತ ಹೇಳಿದ್ರೆ, ಅಲ್ಲಿದ್ದಂತ ಮೈಸೂರಿನ ಸೈನ್ಯದಲ್ಲಿದ್ದಂತ ಸೇನಾಧಿಪತಿಗಳಿಗೂ ಮತ್ತೆ ಹೈದರಾಲಿ ನಡುವೆ ಒಂದು ರಹಸ್ಯವಾದ ಒಪ್ಪಂದ ಆಗಿದೆ ಅಂತ ಒಂದು ಸುಳ್ಳು ಪತ್ರವನ್ನ ಸೃಷ್ಟಿ ಮಾಡಿ ಖಂಡೇರಾವನ ಹಿಡಿದು ಬಿಟ್ಟು
ಹೈದರಾಲಿಗೆ ಒಪ್ಪಿಸಕ್ಕೆ ಇವ್ರು ಒಪ್ಕೊಂಡಿರಂಗೆ ಒಂದು ಸುಳ್ಳು ಪತ್ರವನ್ನ ಸೃಷ್ಟಿ ಮಾಡಿ ಆ ಪತ್ರ ಖಂಡರಾಯನ ತಲುಪಂಗೆ ಮಾಡ್ತಾನೆ ಹೈದರಾಲಿ. ಅದನ್ನ ಅದು ಗಮನಕ್ಕೆ ಬಂದಂತ ಖಂಡರಾಯ ಏನ್ ಮಾಡ್ತಾನೆ, ಹೆದರಿ ಓಡೋದಂತ ಸಂದರ್ಭದಲ್ಲಿ ನಾಯಕನೇ ಇದ್ದಂತ ಮೈಸೂರು ಸೈನ್ಯ ಸೋಲಿಸೋದಕ್ಕೆ ಹೈದರಾಲಿ ಕಷ್ಟ ಆಗೋದಿಲ್ಲ. ಕಷ್ಟ ಆದ ನಂತರ ಇವನು ಹೈದರಾಲಿಗೆ ಗೆಲುವಾಗುತ್ತೆ. ಗೆಲುವಾದಾಗ ಆ ಮೈಸೂರಿನ ಇವ್ರಿಗೂ ಮತ್ತೆ ಇವ್ ನಡೆದಂತ ಒಂದು ಒಪ್ಪಂದದ ಪ್ರಕಾರ ಮೈಸೂರಿನ ಇಡೀ ಸೈನ್ಯದ ಹಿಡಿತ ಹೈದರಾಲಿಯ ಕೈಗೆ ಬರುತ್ತೆ. ಅನಧಿಕೃತವಾಗಿ ಮೈಸೂರಿನ ಆಡಳಿತ ಹೈದರಾಲಿ ವಶವಾಗುತ್ತೆ 1761ರಲ್ಲಿ ಮೈಸೂರಿನ ಒಂದು ಹಿಡಿತವನ್ನ ಇವನು ಯಾವಾಗ ಸಾಧಿಸಿದ ನಂತರ ಮೈಸೂರಿನ ರಾಜಮಾತೆಯನ್ನ ಮತ್ತೆ ಮೈಸೂರು ಸಂಸ್ಥಾನದ ಅಲ್ಲಿ ಒಂದು ಇಮ್ಮಡಿ ಕೃಷ್ಣರಾಜ ಒಡೆಯರನ್ನ ಇವ್ರು ಯಾವ ರೀತಿ ಟ್ರೀಟ್ ಮಾಡಿದ್ರು ಅನ್ನೋದು ಇತಿಹಾಸವೇ ಸಾಕ್ಷಿಯಾಗಿದೆ. 1766ರಲ್ಲಿ ಇಮ್ಮಡಿ ಕೃಷ್ಣರಾಜರ ಅರಸರ ಒಂದು ನಿಧನ ಆಗುತ್ತೆ. ಆ ನಿಧನ ಆದಂತ ಸಂದರ್ಭದಲ್ಲಿ ಹೈದರಾಲಿ ನಾನು ಮೈಸೂರಿನ ಸುಲ್ತಾನ ಅಂತ ಘೋಷಣೆ ಮಾಡ್ಕೊಳ್ತಾನೆ. ಹಾಗೆ ಅಧಿಕೃತವಾಗಿ 1767ರಲ್ಲಿ ಅವನು ಮೈಸೂರಿನ ಸುಲ್ತಾನ ಆಗಿ ಘೋಷಣೆ ಮಾಡ್ತಾನೆ. ಆ ನಂತರ ಅವನ ಕಣ್ಣು ಕೆಳದಿ ಸಂಸ್ಥಾನದ ಮೇಲೆ ಬೀಳುತ್ತೆ. ಕೆಳದಿ ಸಂಸ್ಥಾನದಲ್ಲೂ ಸಹ ಅಲ್ಲಿ ಒಂದು ರಾಜಕೀಯದ ಒಂದು ದಾಯಾಧಿಕಾರ, ಸಣ್ಣ ಪುಟ್ಟ ಎಲ್ಲ ವಿಪ್ಲವ ಇದ್ದೇ ಇರುತ್ತೆ. ಆ ಟೈಮ್ನಲ್ಲಿ ರಾಣಿ ಆಗಿದ್ದಂತಳು ರಾಣಿ ವೀರಮ್ಮ, ಅವರಿಗೆ ಪುತ್ರ ಸಂತಾನ ಇರೋದಿಲ್ಲ. ಹಾಗಾಗಿ ಚನ್ನಬಸವ ನಾಯಕ ಅನ್ನೋದನ್ನ ದತ್ತು ತಗೊಂಡು ಅವನ ಹೆಸರು, ಅವನು ಚಿಕ್ಕವನಾದ್ರಿಂದ ಅವನ ಹೆಸರಿನಲ್ಲಿ ರಾಣಿ ವೀರಮ್ಮ ರಾಜ್ಯಭಾರ ಮಾಡ್ತಾ ಇರ್ತಾಳೆ. ದುರದೃಷ್ಟವಶಾತ್ ಅವನ 14ನೇ ವಯಸ್ಸಿನಲ್ಲಿ ಕಾಯಿಲೆಯಿಂದ ಚನ್ನಬಸವ ನಾಯಕ ತೀರು ಹೋದಾಗ ರಾಣಿ ವೀರಮ್ಮ ಏನ್ ಮಾಡ್ತಾಳೆ, ಕೆಳದಿಯ ರಾಣಿ ವೀರಮ್ಮ ತನ್ನ ಸೋದರ ಸಂಬಂಧಿಯಿಂದ ಸೋಮಶೇಖರ ನಾಯಕ ಅನ್ನೋ ದತ್ತು ತಗೊಳ್ತಾನೆ. ಆ ದತ್ತು ತಗೊಂಡಿದ್ದು ಅವನ ಸಂಬಂಧಿಗಳಿಗೆ ಕೆಲವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಕೆಳದಿ ಸಂಸ್ಥಾನ ವಿರುದ್ಧ ಒಂದು ಪಿತೂರಿ ನಡೆಸ್ತಾ ಇರ್ತಾರೆ. ಒಂದು ಸುಳ್ಳು ಸುದ್ದಿನೂ ಹಬ್ಬಿಸ್ತಾರೆ, ಚನ್ನಬಸವ ನಾಯಕ ಸತ್ತಿಲ್ಲ, ರಾಣಿ ವೀರಮ್ಮ ಕೊಲ್ಸಿದ್ಲು ಅಂತೇಳಿ. ಇನ್ನೊಂದು ಸುದ್ದಿನೂ ಹಬ್ಬುತ್ತೆ, ಚನ್ನಬಸವ ನಾಯಕ ಅವನು ತಪ್ಪಿಸ್ಕೊಂಡು ಚಿತ್ರದುರ್ಗದ ಮದಕರಿ ನಾಯಕನ ಹತ್ರ ಆಶ್ರಯ ಪಡೆದಿದ್ದಾನೆ ಅಂತೇಳಿ ಇನ್ನೊಂದು ಸುಳ್ಳು ಸುದ್ದಿನೂ ಹಬ್ಸಿರ್ತಾರೆ. ಆ ಸುಳ್ಳು ಸುದ್ದಿ ಹಬ್ಸಕ್ಕೆ ಕಾರಣ ಆದಂತ ಮಂತ್ರಿ ಲಿಂಗಣ್ಣನ ಕುಂಸಿ ಸೆರೆಮನೆಯಲ್ಲಿ ರಾಣಿ ವೀರಮ್ಮ ಇಟ್ಟಿರ್ತಾಳೆ. ಈ ಒಂದು ಸಂದರ್ಭವನ್ನ ಹೈದರಾಲಿ ಅಲ್ಲಿ ಗಮನಿಸಿ ಅವನು ಈ ಸಂದರ್ಭ ಉಪಯೋಗಿಸೋಕೆ ಇಷ್ಟಪಡ್ತಾನೆ. ಅದಕ್ಕಿಂತ ಮುಂಚೆ ಅವನು ಚಿತ್ರದುರ್ಗದ ಮದಕರಿಯ ನಾಯಕನ ಸೋಲಿಸಿರ್ತಾನೆ. ಮದಕರಿಯ ನಾಯಕನ ಸೋಲಿಸಿ ಅವನ ಸೈನ್ಯದ ಸಹಾಯವನ್ನು ತಗೊಂಡು ಅಲ್ಲಿ ಇದ್ದಂತ ಚನ್ನಬಸವ ನಾಯಕ ಚಿತ್ರದುರ್ಗದಲ್ಲಿ ಆಶ್ರಯದಲ್ಲಿದ್ದಾನೆ ಅಂತೇಳಿ ಹೇಳಿದಂತ ಏನೋ ಇದ್ದ ಒಬ್ಬ ನಕಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರೆ. ಚನ್ನಬಸವ ನಾಯಕ ಇವನೇ ಚನ್ನಬಸವ ನಾಯಕ ಅಂತೇಳಿ ಅವನನ್ನ ಆನೆಯ ಮೇಲೆ ಕೂರಿಸಿ ಒಂದು ಮೆರವಣಿಗೆ ಮಾಡ್ಕೊಂಡು ಚನ್ನಬಸವ ನಾಯಕನಿಗೆ ಜಯವಾಗಲಿ, ಕೆಳದಿ ರಾಜನಿಗೆ ಜಯವಾಗಲಿ ಅಂತ ಹೇಳಿ ಒಂದು ದೊಡ್ಡ ಘೋಷಣೆ ಮಾಡ್ಕೊಂಡು ಒಂದು ದೊಡ್ಡ ಸೈನ್ಯ ಹಿಂದ್ಗಡೆ ಬರ್ತದೆ. ಮದಕರಿ ನಾಯಕನ ವೇಷದಲ್ಲಿದ್ದಂತ ಹೈದರಾಲಿ ಸೈನಿಕರುಗಳು ಮತ್ತು ಮದಕರಿ ನಾಯಕನ ಇವ್ರ ಅಧೀನದಲ್ಲಿದ್ದಂತ ಮದಕರಿ ನಾಯಕ ಸೈನಿಕರು ಎರಡು ಸೈನ್ಯ ಸೇರ್ಕೊಂಡು ಕೆಳದಿ ಸಂಸ್ಥಾನಕ್ಕೆ ಒಂದು ವಿಜಯ ಘೋಷಣೆ ಹಾಕೊಂಡು ಬರ್ತಾರೆ. ಚನ್ನಬಸವ ನಾಯಕ ಜಾಗ ಅಲ್ಲಿರೋರಿಗೆ ಗಲ್ಬಿರಿ ಆಗುತ್ತೆ ಜನಗಳಿಗೆ, ಚನ್ನಬಸವ ನಾಯಕ ಬಂದ್ರ ಅಂತ ಹೇಳಿ. ಅಲ್ಲಿ ಮೊದಲೇ ಕೆಲವು ಇದ್ದಂತ ಹಿತಶತ್ರುಗಳು ಏನ್ ಮಾಡ್ತಾರೆ, ಮೊದಲೇ ಪಿತೂರಿ ಮಾಡಿರ್ತಾರೆ, ಇವರೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಚನ್ನಬಸವ ನಾಯಕನ ಮೆರವಣಿಗೆ ಬಂದಾಗ ಊರಿನಲ್ಲಿ ಅವರಿಗೆ ಆರತಿ ಎತ್ತಿ ಸ್ವಾಗತ ಮಾಡ್ತಾರೆ. ಅದ್ರ ವಾಸ್ತವ ಸಂಗತಿ ಚನ್ನಬಸವ ನಾಯಕ ಅವನು ಸುಳ್ಳು ವ್ಯಕ್ತಿ, ನಕಲಿ ವ್ಯಕ್ತಿ, ಅದು ಫಾಲ್ಸ್ ರಾಜ ಅಂತ ಹೇಳಿ ಮುಸ್ಲಿಂ ಇತಿಹಾಸಕಾರರೇ ಅವರ ಬರೆದ ಹಿಸ್ಟ್ರಿ ಆಫ್ ಟಿಪ್ಪು ಸುಲ್ತಾನ್ ನಲ್ಲಿ ಮುಜಿಬುಲ್ ಹಸನ್ ಬರೀತಾನೆ. ಆರತಿ ಬಂದಾಗ ಆ ಒಂದು ಮೆರವಣಿಗೆ ಜನಗಳಿಗೆ ಗಲ್ಬಿರಿ ಆಗುತ್ತೆ. ಮೆರವಣಿಗೆ ಪೂರ್ತಿ ಕೋಟೆ ಬಾಗಿಲವರೆಗೂ ಬಂದ್ಬಿಡ್ತದೆ. ಕೋಟೆ ಬಾಗಿಲವರೆಗೂ ಬಂದಂತ ಸಂದರ್ಭದಲ್ಲಿ ಅಲ್ಲಿ ರಾಣಿಯ ಆದೇಶದ ಮೇಲೆ ಕೋಟೆಯನ್ನು ಮುಚ್ಚಿದ್ದಾರೆ. ಕೋಟೆಯಲ್ಲಿ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಇವ್ರಿಗೆ ಬಿಡೋದಿಲ್ಲ. ರಾಣಿ ಮಂತ್ರಾಲೋಚನೆ ನಡೆಸಿ ಹೈದರಾಲಿಗೆ ಒಂದು ಇಂಥ ಸಂದರ್ಭದಲ್ಲಿ ಜನಗಳಿಗೆ ಗಲಿಬಿಲಿ ಆಗಿದ್ದಾಗ, ಈ ಚನ್ನಬಸವ ನಾಯಕ ಸತ್ತಿದಾನೋ ಬದುಕಿದಾನೋ ಗೊತ್ತಿಲ್ಲ ಅಂತ ಗಲಿಬಿಲಿ ಆಗಿದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಟೈಮ್ನಲ್ಲಿ ನಾವು ಯುದ್ಧ ಮಾಡಿದ್ರೆ ಸ್ವಲ್ಪ ಮಾನಸಿಕವಾಗಿ ಅವ್ರನ್ನ ಎದುರಿಸಲು ಕಷ್ಟ ಆಗಬಹುದು. ಯಾಕಂದ್ರೆ ಜನಗಳಿಗೆ ಮಾನಸಿಕವಾಗಿ ಅವ್ರು ಗಲಿಬಿಲಿಗೊಳಿಸಿದರೆ ಮತ್ತೆ ಒಂದು ಸುಳ್ಳು ಸುದ್ದಿ ಹರಿಸಿ ಅದು ನಿಜ ಅಂತ ನಂಬಿಸಿರೋದ್ರಿಂದ ಇಂಥ ಟೈಮಲ್ಲಿ ಯುದ್ಧ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿ ರಾಣಿ ಏನ್ ಮಾಡ್ತಾಳೆ, ಹೈದರಾಲಿಗೆ ಒಂದು ಸಂಧಾನಕ್ಕೆ ಹೇಳಿ ಕಳಿಸ್ತಾಳೆ. 1,00,000 ಪಗೋಡಗಳನ್ನ
ನಾನು ಒಪ್ಪಿಸ್ತೀನಿ ಪ್ರತಿ ವರ್ಷ ಅಂತ ಹೇಳಿ ಒಂದು ರಾಜಿ ಸೂತ್ರವನ್ನ ಕಳಿಸ್ಕೊಡ್ತಾನೆ. ಹೈದರಾಲಿ ಒಪ್ಪೋದಿಲ್ಲ. ಹೈದರಾಲಿ ಹೇಳ್ತಾನೆ, ರಾಣಿಯನ್ನ ಗೌರವದಿಂದ ಶ್ರೀರಂಗಪಟ್ಟಣದಲ್ಲಿ ಇರಿಸಿ ಗೌರವದಿಂದ ಸೂಕ್ತ ಸ್ಥಾನಮಾನ ಮಾಡ್ಕೊಟ್ಟು ನೋಡ್ಕೊಳ್ತೀನಿ. ನೀವು ಶ್ರೀರಂಗಪಟ್ಟಣ ಇದು ಬಿದನೂರನ್ನ ನಮ್ಗೆ ವಶಕ್ಕೆ ಕೊಡಬೇಕು ಅಂತ ಹೇಳಿ ಹೈದರಾಲಿ ಹೇಳ್ತಾನೆ. ರಾಣಿ ವೀರಮ್ಮನಿಗೆ ಸ್ವಾಭಿಮಾನ ಕೆರಳುತ್ತೆ. ಅವನಿಗೆ ಬಂದಿಯಾಗಿರುವಂತ ಸಂದರ್ಭದಲ್ಲಿ ಅವನ ಕುತಂತ್ರವನ್ನ ಗೊತ್ತಿದ್ದಂತ ರಾಣಿ ಅವನಿಗೆ ಯುದ್ಧಕ್ಕೆ ನಿರ್ಧಾರ ಮಾಡ್ತಾಳೆ. ಅವನಿಗೆ ಯುದ್ಧದ ಆದೇಶ ಹೊರಡಿಸಿ ಸೈನಿಕರು ಹೊರಡಿಸಿ ಕೋಟೆ ಬಾಗಿಲು ತೆಗೆದು ಒಂದು ದೊಡ್ಡ ಯುದ್ಧ ಆಗುತ್ತೆ. ಹೈದರಾಲಿ ಸೋಲ್ತಾನೆ. ಹೈದರಾಲಿ ಸೋತು ಓಡೋಗ್ಬೇಕಾಗ್ತದೆ. ಅಂತ ಒಂದು ಶೌರ್ಯವನ್ನ ಕೆಳದಿಯ ರಾಣಿ ವೀರಮ್ಮ ತೋರಿಸಿದ್ಲು. ಆ ನಂತರ ಹೈದರಾಲಿ ಒಂದು ಬೆದೂರಿನ ಹೊರಭಾಗದಲ್ಲಿ ಒಂದು ಅಲ್ಲೇ ಬೀಡು ಬಿಟ್ಟು ಕುಂಸಿಯಲ್ಲಿ ಸೆರವಣೆಯಲ್ಲಿ ಇದ್ದಂತ ಮಂತ್ರಿ ಲಿಂಗಣ್ಣ ಗೂಢಚಾರರ ಮುಖಾಂತರ ಅವನು ಸಂಪರ್ಕ ಮಾಡ್ತಾನೆ. ಸಂಪರ್ಕ ಮಾಡಿ ಅರಮನೆಯ ಒಂದು ರಹಸ್ಯದ ಮಾರ್ಗವನ್ನ ತಿಳ್ಕೊಳ್ತಾನೆ. ಒಂದು ನಡುರಾತ್ರಿಯಲ್ಲಿ ರಹಸ್ಯ ಮಾರ್ಗ ಅರಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಇರ್ತದೆ. ಅಲ್ಲಿಂದ ರಹಸ್ಯ ಮಾರ್ಗದಲ್ಲಿ ಹೋಗಿ ಅದು ರಹಸ್ಯ ಮಾರ್ಗ ನೇರವಾಗಿ ಅರಮನೆ ಒಳಗೆ ತಲುಪುತ್ತದೆ. ಆ ರೀತಿ ಒಂದು ಸುಮಾರು 50 ಸೈನಿಕರು ಅಲ್ಲಿಗೆ ಹೋಗ್ತಾರೆ. ಮೊದಲೇ ಅವ್ರಿಗೆ ಒಂದು ಅನುಭವ ಆಗಿರುತ್ತೆ. ಒನಕೆ ಓಬವ್ವನಿಂದ ಪೆಟ್ಟು ತಿಂದು ಹೈದರಾಲಿನಲ್ಲಿ ಇವರೆಲ್ಲ ಸಾಕಷ್ಟು ಇದರಲ್ಲಿ ಅನುಭವಿಸಿದ ಕಥೆಯಲ್ಲಿ ಒನಕೆ ಓಬವ್ವನ ಕಥೆ ಕೇಳಿದಿರಿ. ಇಲ್ಲೂ ಹಾಗಾಗಬಾರದು ಅಂತ ಹೇಳಿ ಎಚ್ಚರಿಕೆಯಿಂದ ಮತ್ತೆ ಸೋಮಶೇಖರ ಅವನ ಪುತ್ರ ಸೋಮಶೇಖರ ನಾಯಕನ ಸೆರೆ ಹಿಡಿತಾರೆ. ಸೆರೆ ಹಿಡಿದು ಹೊರಗಡೆ ಎಲ್ಲ ದೊಡ್ಡ ಸೈನ್ಯ ಇರುತ್ತೆ, ಕೆಳದಿ ಸೈನ್ಯ ಇರುತ್ತೆ ಹೊರಭಾಗದಲ್ಲಿ. ಅದ್ರ ಒಳಭಾಗದಲ್ಲಿ ಕ್ರಮೇಣ ಎಲ್ಲ ಹೈದರಾಲಿಯ ಸೈನಿಕರು ತುಂಬಿಕೊಳ್ತಾರೆ. ತುಂಬಿಕೊಂಡು ಬೆಳಗಾಗೋದ್ರೊಳಗಡೆ ಕೋಟೆಯ ಮೇಲ್ಗಡೆ ಹೈದರಾಲಿಯ ಬಾವುಟ ಹಾರಾಡ್ತಾ ಇದೆ. ಹೊರಗದವ್ರು ಗಲಿಬಿಲಿ ಆಗುತ್ತೆ. ಗಲಿಬಿಲಿ ಆದಂತ ಸಂದರ್ಭದಲ್ಲಿ ಹೈದರಾಲಿ ಕಡೆಯವರು ಏನ್ ಮಾಡ್ತಾರೆ, ಕೋಟೆಯ ಕಿಲ್ಲೆದಾರರು ಮತ್ತೆ ಇಲ್ಲೊಂದು ಕೆಲವೊಂದು ಪ್ರಮುಖರ ತಲೆಗಳನ್ನ ಕತ್ತರಿಸಿ ಬರ್ಜಿಗೆ ಸಿಕ್ಕಿಸಿ ಹೊರಗಡೆ ಬಂದು ನಿಮ್ಮ ರಾಣಿ ಸೆರೆಯಾಗಿದ್ದಾಳೆ ಅಂತ ಹೊರಗಡೆ ವಿಜಯ ಘೋಷ ಹಾಕೊಂಡು ಹೊರಗೆ ಬರ್ತಾರೆ. ಯಾವಾಗ ರಾಣಿ ಮತ್ತು ಅವ್ರ ಮಗ ಸೆರೆ ಸಿಕ್ಕಿದ್ದಾನೆ ಅಂತ ಸುದ್ದಿ ಇರ್ತಿರುತ್ತೆ, ಕೆಳದಿ ಸೈನ್ಯ ಹೆದರಿ ಚದರಿ ಹೊರಟೋಗುತ್ತೆ. ಹಾಗಾಗಿ ಒಂದು ದೊಡ್ಡ ಒಂದು ಸಂಸ್ಥಾನ, ಕೆಳದಿ ಸಂಸ್ಥಾನ ಹೈದರಾಲಿಯ ಪಾಲಾಗುತ್ತೆ. ಆ ಹೈದರಾಲಿಯ ಪಾಲಾದ ನಂತರ ಸಂದರ್ಭದಲ್ಲಿ ಆನಂತರ ಒಂದು ವಾರಗಳ ಕಾಲ ಕೆಳದಿಯ ಖಜಾನೆಯನ್ನು ಲೂಟಿ ಮಾಡ್ತಾರೆ. ಕರ್ನಾಟಕದ ಗೆಜೆಟಿಯರ್ನಲ್ಲಿ ಒಂದು ದಾಖಲೆ ಇದೆ. 12,000 ಮಿಲಿಯನ್ ಸ್ಟರ್ಲಿಂಗ್ ಹಣ ಮತ್ತೆ ಚಿನ್ನದ ಆಭರಣಗಳನ್ನ ಒಂದು ವಾರಗಳ ಕಾಲ ಹೈದರಾಲಿ ಒಂದು ಸಂಪತ್ತನ್ನು ಸೂರೆ ಹೊಡಿತಾನೆ. ಇದಾದ ನಂತರ ಅತ್ಯಂತ ಘೋರವಾದ ಘಟನೆಗೆ ಇತಿಹಾಸ ಸಾಕ್ಷಿಯಾಗುತ್ತೆ. ಎಲ್ಲ ಸೈನಿಕರುಗಳು ಬಿದನೂರಿನ ಮನೆಗಳಿಗೆ ನುಗ್ಗಿ ಅಲ್ಲಿಯ ಹೆಣ್ಣು ಮಕ್ಕಳನ್ನ, ಸ್ತ್ರೀಯರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. ಸಿಕ್ಕ ಗಂಡಸರನ್ನ ಕೊಚ್ಚಾಕ್ತಾರೆ. ಎಷ್ಟೋ ಹೆಣ್ಣು ಮಕ್ಕಳ ಸೆರೆ ಹಿಡಿತಾರೆ. ಎಲ್ಲ ಉಳಿದವರು ಅಲ್ಲಿಂದ ಓಡ್ ಹೋಗ್ತಾರೆ. ಪಕ್ಕದ ಗದ್ದೆ, ಹೊಲ ಮತ್ತೆ ಸುತ್ತಮುತ್ತಲಿನ ಊರುಗಳಲ್ಲಿ ಆಶ್ರಯ ಪಡಿತಾರೆ. ಹೀಗೆ ಒಂದು ರಕ್ತಸಿಕ್ತವಾದಂತ ಅಂತ್ಯವನ್ನ ಕೆಳದಿ ಸಂಸ್ಥಾನ ಕಾಣುತ್ತೆ. ಊರಿನಲ್ಲಿ ಎಲ್ಲಿ ನೋಡಿದ್ರು ಕತ್ತರಿಸಿದ ಕೈ, ಕಾಲು, ತಲೆ, ಆ ರುಂಡು ಮಡುಗಳು ಎಲ್ಲ ಮರಗಳಲ್ಲಿ ನೇತಾಕಿರ್ತಾರೆ. ಒಂದು ಭೀಕರ, ಒಂದು ದೊಡ್ಡ ಸ್ಮಶಾನವೇ ಇಡೀ ಊರಾಗಿದೆ. ಇಡೀ ಊರೇ ಖಾಲಿ ಆಗುತ್ತೆ. ಆ ಊರಿಗೆ ಹೈದರ್ ನಗರ ಅಂತ ಹೆಸರಿಡ್ತಾನೆ. ಇಂತಹ ವ್ಯಕ್ತಿ ಮತ್ತೆ ಇಂತಹ ವ್ಯಕ್ತಿಯ ಮಗನನ್ನ ನಾವು ಸ್ವಾತಂತ್ರ್ಯ ಹೋರಾಟಗಾರರು, ಬ್ರಿಟಿಷರ ಹೋರಾಡದವರು ಅಂತ ನಾವು ಮುಂದೆ ನಾವು ಬಿಂಬಿಸ್ತೀವಿ. ಈಗಿನ ಪಾಠದಲ್ಲಿ ಕರಿತಾ ಇತ್ತು, ಟಿಪ್ಪು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳೇ ದೊಡ್ಡ ಇದರಲ್ಲಿ ಘೋಷಣೆ ಮಾಡಿದರು. ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಅಂತೇಳಿ. ಟಿಪ್ಪುವಿನ ಅಪ್ಪ ಮಾಡಿದ ಕಥೆ ಇದು. ಹೀಗೆ ಆ ರೀತಿ ಒಂದು ಊರು ದೊಡ್ಡ ಸ್ಮಶಾನಕ್ಕೆ ಅವನು ಹೆಸರಿಡ್ತಾನೆ ಹೈದರ್ ನಗರ ಅಂತೇಳಿ. ಯಾರು ಪ್ರಜಾ ರಕ್ಷಕರಾಗಬೇಕಾಗಿತ್ತು ಅವರು ಪ್ರಜಾ ಪೀಡಕರಾಗ್ತಾರೆ. ಪ್ರಜಾ ಪೀಡಕರನ್ನ ಅವ್ರನ್ನ ನಮ್ಮ ದೇಶದವರು, ನಮ್ಮವರು ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 1782 ಹೈದರಾಲಿ ಕ್ಯಾನ್ಸರ್ನಿಂದ ಸತ್ತೋಗ್ತಾನೆ. ಆ ನಂತರ ಟಿಪ್ಪು ಅಲ್ಲಿಯ ಸುಲ್ತಾನ ಆಗ್ತಾನೆ. ಟಿಪ್ಪುವಿನ ಬಗ್ಗೆ ನಾ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಟಿಪ್ಪು ಯಾವಾಗ ಟಿಪ್ಪು ಜಯಂತಿ ಅಂತ ಮಾಡಿದ್ರು, ಟಿಪ್ಪು ಜಯಂತಿ ಮಾಡಿದ್ರೆ ಟಿಪ್ಪುವಿನ ಪೂರ್ಣ ಇತಿಹಾಸ ಇಡೀ ಜಗತ್ ಜಾಹೀರಾಯ್ತು. ಪಾಕಿಸ್ತಾನದ ನಮ್ಮ ಶತ್ರು ರಾಷ್ಟ್ರದ ಒಂದು ಕ್ಷಿಪಣಿಗೆ ಟಿಪ್ಪು ಸುಲ್ತಾನ್ ಹೆಸರಿಟ್ಟಿದ್ದಾರೆ. ಇಂತಹ ವ್ಯಕ್ತಿ
ಅವನು ಮಾಡಿದಂತ ಅತ್ಯಾಚಾರಗಳು, ಕೊಲೆಗಳು, ದರೋಡೆಗಳು, ಮಾಡದಂತ ಅನೇಕ ಕುಕೃತ್ಯಗಳು ಒಂದು ರಕ್ತಸಿಕ್ತ ಇತಿಹಾಸದಲ್ಲಿ ದಾಖಲಾಗಿದೆ. ಅವನು ಎಷ್ಟೇ ಜಾತ್ಯತೀತ, ಧರ್ಮ ಸಹಿಷ್ಣು, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಗೆ ನಡ್ಕೊಳ್ತಾ ಇದ್ದ, ಮತ್ತೆ ಶೃಂಗೇರಿಗೆ ಅವನು ದಾನ ನೀಡಿದ್ದ, ಇಂತೆಲ್ಲ ಹೇಳುವಂತ ಸಮರ್ಥನೆ ಮಾಡ್ಕೊಳ್ಳುವಂತ ವ್ಯಕ್ತಿಗಳಿಗೆ ಅದೇ ಶ್ರೀರಂಗಪಟ್ಟಣದಲ್ಲಿದ್ದ ಆಂಜನೇಯ ದೇವಸ್ಥಾನ ಮಸೀದಿಯಾಗಿದ್ದು ಕಣ್ಣಿಗೆ ಕಾಣೋದಿಲ್ಲ. ಮತ್ತೆ ಅದೇ ವ್ಯಕ್ತಿಗೆ ಮೇಲೆಕೋಟೆ ಅಯ್ಯಂಗಾರಗಳ ಒಂದು ನರಸಂಹಾರ ನಡೆದಿದ್ದು ಕಣ್ಣಿಗೆ ಬೀಳೋದಿಲ್ಲ. ಮೈಸೂರು ನಜರಾಬಾದ್ ಆಗಿತ್ತು, ಸಕಲೇಶ್ವರ ಮಂಜರಾಬಾದ್ ಆಗಿತ್ತು, ಮಂಗಳೂರು ಜಮಲಾಬಾದ್ ಆಗಿತ್ತು, ಇಂಥ ಯಾವುದು ಕಣ್ಣಿಗೆ ಬೀಳೋದಿಲ್ಲ. ಮಂಗಳೂರಲ್ಲಿ ನಡೆದಂತ ಇದೊಂದು ಚರ್ಚ್ಗಳ ಧ್ವಂಸ, ಹಾಗೆ ಮತ್ತೆ ತಿರುವಾಂಕೂರು ಮತ್ತೆ ಕೇರಳದಲ್ಲಿ ನಡೆದಂತ ಸಾವಿರ ಮಕ್ಕಳುಗಳ ಅಪಹರಣ, ಮತ್ತೆ ಸ್ತ್ರೀಯರ ಅತ್ಯಾಚಾರ, ಕೊಲೆಗಳು, ಬಲವಂತದ ಮತಾಂತರ, ಇಂಥ ಯಾವುದೂ ಕಣ್ಣಿಗೆ ಕಾಣೋದಿಲ್ಲ. ಇಂಥ ವ್ಯಕ್ತಿಯನ್ನ ನಮ್ಮ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳೋದು ತಪ್ಪಾಗ್ತದೆ. ಬ್ರಿಟಿಷರ ವಿರುದ್ಧ ಹೋರಾಟದ ನಿಜ. ಒಂದು ವೇಳೆ 1799 ಮೇ 4ರಲ್ಲಿ ಟಿಪ್ಪು ಬ್ರಿಟಿಷರಿಂದ ಹತನಾಗದೆ ಹೋಗಿದ್ರೆ, ಬ್ರಿಟಿಷರು ಸೋತು ಟಿಪ್ಪುನೇ ಆಡಳಿತ ಇದ್ದಿದ್ರೆ, ಈಗ ಏನು ಕಾಶ್ಮೀರದಲ್ಲಿ ಪರಿಸ್ಥಿತಿ ಇತ್ತು, ಕೇರಳದಲ್ಲಿ ಪರಿಸ್ಥಿತಿ ಇದೆ, ಬಂಗಾಳದಲ್ಲಿ ಪರಿಸ್ಥಿತಿ ಇದೆ, ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗ್ತಾ ಇತ್ತು. ಇದರಲ್ಲಿ ಲವಲೇಶವಾದಂತ ಒಂದು ಅನುಮಾನವೂ ಇಟ್ಕೊಳಂಗಿಲ್ಲ. ನಮ್ಮ ಪೂರ್ವಜರ ಬಲವಂತಕ ಮತಾಂತರಾಗಿದ್ರೆ ನಾವುಗಳು ಸಹ ಈಗಿನ ಸಂದರ್ಭದಲ್ಲಿ ಮತಾಂತರಿತ ಒಂದು ಸಂತಾನದ ಮುಂದುವರಿಕೆಯಾಗಿ ಎಲ್ಲ ಕಲ್ಲು ಹೊಡೆಯೋದು, ಎಲ್ಲ ಇದು ಮಾಡೋದು, ಎಲ್ಲ ಬೆಂಕಿ ಹಚ್ಚೋದು ಕೆಲಸಗಳಿಗೆ ನಾವುಗಳು ಸೇರ್ತಾ ಇದ್ವು. ಆಶ್ಚರ್ಯ ಏನಿಲ್ಲ. ಅಂತ ಟಿಪ್ಪು ಮತ್ತು ಹೈದರ್ ಅಲಿಯನ್ನ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ನನ್ನ ವಿಚಾರಗಳನ್ನ ಇಲ್ಲಿ ನಾನು ಮಾಡಿಸಿದೆ. ಹಾಗಾದ್ರೆ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಅವನ ಹೆಸರನ್ನೇ ಬಹುತೇಕ ಜನರು ಕೇಳಿಲ್ಲ. ವಾಸ್ತವವಾಗಿ ಹೇಳ್ಬೇಕಂತ ಹೇಳಿದ್ರೆ ಸ್ವತಃ ನಾನು ಕೇಳಿರ್ಲಿಲ್ಲ. ನಾನು ಶಿಕಾರಿಪುರದಲ್ಲಿ ತಹಸೀಲ್ದಾರ್ ಆಗಿ ಕೆಲಸ ಮಾಡದಂತ ಸಂದರ್ಭದಲ್ಲಿ ಶಿಕಾರಿಪುರದ ಹುಚ್ಚರಾಯ ಸ್ವಾಮಿ, ಅಲ್ಲಿ ಆಂಜನೇಯನಿಗೆ ಹುಚ್ಚರಾಯ ಸ್ವಾಮಿ ಅಂತ ಹೇಳ್ತಾರೆ, ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಖಡ್ಗ ಇದೆ. ಆ ಖಡ್ಗವನ್ನ ಧೋಂಡಿಯವಾಗನ ಖಡ್ಗ ಅಂತ ಹೇಳ್ತಾರೆ. ಆ ಧೋಂಡಿಯವಾಗ ಅವನ ಖಡ್ಗವನ್ನು ಉಪಯೋಗಿಸಿ ವಿಜಯದಶಮಿ ದಿವಸ ಅಲ್ಲಿ ತಹಸೀಲ್ದಾರ್ ಬನ್ನಿ ಕಡಿಯೋದಕ್ಕೆ ಉಪಯೋಗಿಸ್ತಾನೆ. ಆ ಸಂಪ್ರದಾಯ ಯಾವಾಗ ಬಂತ ಗೊತ್ತಿಲ್ಲ, ಆದ್ರೆ ನಾನಂತೂ ಒಂದ್ 3 ವರ್ಷ ನನಗೆ ಆ ಧೋಂಡಿಯವಾಗನ ಖಡ್ಗವನ್ನು ಕೈಲಿ ಹಿಡಿಯುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆಗಲೇ ಪ್ರಥಮವಾಗಿ ನಾನು ಧೋಂಡಿಯವಾಗನ ಹೆಸರು ಕೇಳಿದ್ದೆ. ಹಾಗೆ ಧೋಂಡಿಯವಾಗ ಅಂತ ಯಾರು ಅಂತ ಕೇಳಿದಾಗ ಅವ್ರ ಬ್ರಿಟಿಷರಿಗೂ ಮತ್ತೆ ಧೋಂಡಿಯವಾಗನೂ ಯುದ್ಧ ಆದಂತ ಸಂದರ್ಭದಲ್ಲಿ ಅವನು ನದಿಗೆ ಹಾರಿ ತಪ್ಪಿಸ್ಕೊಳ್ತಾನೆ. ಧೋಂಡಿಯ ನದಿಗೆ ಬಿದ್ದಂತ ಸಂದರ್ಭ ಸುಳಿ ಇರುವಂತ ಜಾಗ, ಆ ಸುಳಿಯಿಂದ ಜಾಗ ಹಿಂಬಾಲಿಸಿ ಬ್ರಿಟಿಷ್ ಸೈನ್ಯ ಹಿಂಬಾಲಕ್ಕೆ ಹೆದರಿ ಬರ್ಲಿಲ್ಲ. ಆದ್ರೆ ಇವರು ಸುಳಿ ದಾಟಿ ಬಂದಿದ್ರಿಂದ ದೇವರು ನನಗೆ ರಕ್ಷಣೆ ಮಾಡದ ಅಂತ ಹೇಳಿ ಆ ಒಂದು ಕಾರಣಕ್ಕೋಸ್ಕರ ಆ ಹನುಮಂತನ ದೇವರಿಗೆ ಇದನ್ನ ಖಡ್ಗವನ್ನ ಒಂದು ಸಂರಕ್ಷಣೆಗೆ ಶರಣಾಗತಿಗೆ ಅರ್ಪಿಸ್ಬಿಟ್ಟು ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಶಕ್ತಿ ಕೊಡುವಂತ ಹೇಳ್ಕೊಂಡಿದ್ದಂತ ಒಂದು ಆ ಖಡ್ಗ ಅದು. ಆಗ ನನಗೆ ಧೋಂಡಿಯವಾಗನ ಬಗ್ಗೆ ಆಸಕ್ತಿ ಮೂಡಿತು. ಆ ಧೋಂಡಿಯವಾಗ ನಮ್ಮ ಕರ್ನಾಟಕದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ. ಆ ಧೋಂಡಿಯ ಅನ್ನೋ ಹೆಸರನ್ನೇ ನಾಡಿನ ಬಹುತೇಕ ಜನರು 90% ಜನ ಗೊತ್ತಿಲ್ಲ. ನನಗೆ ಆಸಕ್ತಿ ಬಂದ ನಂತರ ಏನಾಯ್ತು, ನಾನಂತರ ಸ್ವಇಚ್ಛ ನಿವೃತ್ತಿ ತೆಗೆದುಕೊಂಡು ಧೋಂಡಿಯನ ಬಗ್ಗೆ ವಿಚಾರವನ್ನ ಎಲ್ಲೆಲ್ಲಿ ಮಾಹಿತಿ ಇದೆ ಎಲ್ಲ ಪೂರ್ತಿ ಸಂಗ್ರಹ ಮಾಡಿ, ಅವನು ಓಡಾಡಿದಂತ ಸ್ಥಳಗಳು, ಅವನ ಯುದ್ಧ ಮಾಡಿದಂತ ಸ್ಥಳಗಳು, ಅವನ ಸತ್ತ ಸ್ಥಳ, ಅವನು ಸಮಾಧಿ ಮಾಡಿರಬಹುದಾದಂತ ಸ್ಥಳ, ಎಲ್ಲಾ ಸ್ಥಳಗಳಿಗೆ ಒಂದು ಪ್ರವಾಸ ಮಾಡಿ 5 ವರ್ಷಗಳ ಅಧ್ಯಯನದ ಫಲವಾಗಿ ಧೋಂಡಿಯವಾಗಿನ ಒಂದು ಇತಿಹಾಸವನ್ನ ನಾನೊಂದು ಪುಸ್ತಕದ ರೂಪದಲ್ಲಿ ಪ್ರಕಟ ಮಾಡಿದೆ. ಅದು ರಾಷ್ಟ್ರೋದ್ಧಾನ ಪರಿಷತ್ತಿನಿಂದ ಕರ್ನಾಡ ಹುಲಿ ಧೋಂಡಿಯ ಅನ್ನೋ ಹೆಸರಿನಲ್ಲಿ ಪ್ರಕಟ ಆಗಿದೆ. ಈಗಾಗಲೇ ಕಳೆದ ವರ್ಷ ಪ್ರಕಟ ಆಯಿತು. ಈಗಾಗಲೇ 2 ಮುದ್ರಣಗಳಾಗಿದೆ. 2 ಮುದ್ರಣಗಳು ಸಹ ಬಹುತೇಕ ಪೂರ್ಣ ಖರ್ಚಾಗಿ ಹೋಗಿದೆ, ಮತ್ತೆ ಹೊಸದಾಗಿ ಇನ್ನೊಂದು ಮುದ್ರಣ ಆಗ್ಬೇಕಾಗಿದೆ. ಈ ಧೋಂಡಿಯ ನಮ್ಮ ಚನ್ನಗಿರಿಯ ಮರಾಠ ಪವಾರ್ ಮನೆತನದಲ್ಲಿ ಹುಟ್ಟಿದಂತ ಧೋಂಡಿಯ ಅವನು ನಮ್ಮ ಕರ್ನಾಟಕದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ. ಅವನೊಬ್ಬ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿದವನು. ಧೋಂಡಿಯನ ಬಗ್ಗೆ ಬ್ರಿಟಿಷರ ಇತಿಹಾಸದ ದಾಖಲೆಗಳಲ್ಲಿ ಸಾಕಷ್ಟು ದಾಖಲೆಗಳಿವೆ.
ಮರಾಠ ಇತಿಹಾಸರು ಬರೆದಿದ್ದಾರೆ. ನಮ್ಮ ಮುಸ್ಲಿಂ ಇತಿಹಾಸಕಾರರು ಒಂದು ದೊಡ್ಡ ಬಗ್ಗೆ ಬರೆದಿದ್ದಾರೆ. ಆದ್ರೆ ನಮ್ಮ ಕನ್ನಡ ಇತಿಹಾಸಕಾರರು ಅದ್ ಯಾಕೆ ಆ ಒಂದು ದಿವ್ಯ ಮೌನ ಇದ್ ಮಾಡಿದ್ರು ಅಥವಾ ಯಾಕೆ ಒಂದು ಅವನ್ನ ನಿರ್ಲಕ್ಷ್ಯ ಮಾಡಿದ್ರು ಅರ್ಥ ಆಗೋದಿಲ್ಲ. ಕರ್ನಾಟಕದಲ್ಲಿ ಇತಿಹಾಸ ಬರೆದ್ರು ಸಹ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಏನು ಬರೆದಿದ್ದಾರೆ ಬ್ರಿಟಿಷರ್ ಇತಿಹಾಸ, ಬ್ರಿಟಿಷರು ಏನ್ ಬರೆದಿದ್ದಾರೆ, ಮರಾಠರು ಏನ್ ಬರೆದಿದ್ದಾರೆ, ಮುಸ್ಲಿಮ್ರು ಏನ್ ಬರೆದಿದ್ದಾರೆ, ಅದ್ರದ್ದೇ ಕೆಲವೊಂದು ಅದನ್ನ ಕಾಪಿ ಪೇಸ್ಟ್ ಅಂತಾರಲ್ಲ ಆ ರೀತಿ ಮಾಡಿದ್ದಾರೆ. ಸಹಜವಾಗಿ ಅವನು ಬ್ರಿಟಿಷರ ವಿರುದ್ಧ ಹೋರಾಡಿದ, ಮರಾಠರ ವಿರುದ್ಧ ಹೋರಾಡಿದ್ದ, ನಮ್ಮ ಮುಸ್ಲಿಮರ ಟಿಪ್ಪು ಸುಲ್ತಾನ್ ವಿರುದ್ಧನೂ ಸಹ ಹೋರಾಡಿದ್ದ. ಅಂತಹ ಸಹಜವಾಗಿ ಅವರು ಬರೆಯುವಂತ ಇತಿಹಾಸದಲ್ಲಿ ದೊಂಡ್ಯವಾಗಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೊಬ್ಬ ಡಕಾಯಿತ, ದರೋಡೆಕೋರ ಅನ್ನೋ ಒಂದು ಕಲ್ಪನೆ ಬರೋ ಹಾಗೆ ಬ್ರಿಟಿಷ್ ದಾಖಲೆಗಳಲ್ಲಿ ಇದ್ರೆ, ಇವರುಗಳೆಲ್ಲ ಹಾಗೆ ಇವನೊಬ್ಬ ಲೂಟಿಕೋರ ಅನ್ನ ಇದರಲ್ಲಿ ಬರೆದಿದ್ದಾರೆ. ಆದ್ರೆ ಒಬ್ಬ ಲೂಟಿಕೋರ, ದರೋಡೆಕೋರನ ಹಿಂದೆ 90,000 ಸೈನಿಕರು, ಅಶ್ವದಳದ ಸೈನಿಕರು ಇದ್ರು. 24,000 ಜನ ಪದಾತಿ ದಳದ ಸೈನಿಕರು ಇದ್ರು ಅಂತ ಹೇಳಿದ್ರೆ ಡಕಾಯಿತರಿಗೆ ಅಷ್ಟು ಬೇಕಾಗಿತ್ತು. ದರೋಡೆ ಮಾಡೋರಿಗೆ ಅಷ್ಟೊಂದು ಜನ ಬೇಕಾಗುವುದಿಲ್ಲ. ಆಮೇಲೆ ಅವನ ಚರಿತ್ರೆಯನ್ನು ಸಂಗ್ರಹ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಬ್ರಿಟಿಷರೇ ಬರೆದಂತ ಸಂದರ್ಭದಲ್ಲಿ ಅವರೇ ಒಂದು ದೊಂಡಿಯವಾಗನ ಗುಣಗಾನ ಮಾಡಿದಂತ ವಿಷಯಗಳು ಸಾಕಷ್ಟು ಬೆಳಕಿಗೆ ಬಂತು. 1700 ಅವನು ಸಾಮಾನ್ಯ ಸರ್ದಾರನಾಗಿ ಹುಟ್ಟಿದಂತ ವ್ಯಕ್ತಿ. ಸಮಯ ಇದೆಯಾ? ಸರಿ, ಹಾಗಾದ್ರೆ ನಾನು ಬೇಗ ಮುಗಿಸ್ತೀನಿ. ನಾನು ಇಂತಹ ಸಂದರ್ಭದಲ್ಲಿ ದೊಂಡ್ಯವಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸಾಮಾನ್ಯ ಸರ್ದಾರ ಆಗಿದ್ದವನು ಅವನಿಗೆ ತನ್ನದೇ ಆದಂತ ಒಂದು ಸೈನ್ಯವನ್ನ ಕಟ್ಟಬೇಕು ಅಂತ ಹೇಳಿ ಅವನ ಮನಸ್ಸಲ್ಲಿರುತ್ತೆ. ತನ್ನದೇ ಒಂದು ಸಂಸ್ಥಾನ ಕಟ್ಟಬೇಕು ಅಂತ ಹೇಳಿ. ಹಾಗೆ ಟಿಪ್ಪುನ ಮೊದಲ ಪ್ರಾರಂಭದಲ್ಲಿ ಕೆಳದಿ ಸಂಸ್ಥಾನದಲ್ಲಿ ಸೈನಿಕರಾಗಿ ಸೇರ್ಕೊಂಡ ಸಂದರ್ಭದಲ್ಲೇ ಕೆಳದಿ ಪತನ ಆಗಿರುತ್ತೆ. ಆ ನಂತರ ಸ್ವಲ್ಪ ಕಾಲ ಹೈದರಾಲಿಯ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾನೆ. ಹೈದರಾಲಿ ಮತ್ತು ಟಿಪ್ಪು ಸೈನ್ಯದಲ್ಲಿ ಸೇರಿದಂತ ಸಂದರ್ಭದಲ್ಲಿ ಅಲ್ಲೊಂದು ಕೆಲವು ವರ್ಷ ಸೈನ್ ಮಾಡಿ ಸೇವೆ ಮಾಡಿದ ನಂತರ ತನ್ನದೇ ಸಂಸ್ಥಾನ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಧಾರವಾಡದ ಕಡೆಗೆ ಹೋಗಿ ಸವಣೂರಿನ ಕೇಂದ್ರವಾಗಿ ಇಟ್ಕೊಂಡು ಅದರ ಸುತ್ತಮುತ್ತಲ ಪ್ರದೇಶಗಳನ್ನ ಅಧಿಪತ್ಯ ಸಾರಿಸಿ ಅಲ್ಲೊಂದು 5-6 ವರ್ಷ 1794 ಅಲ್ಲಿ ರಾಜ್ಯಭಾರ ಮಾಡ್ತಾನೆ. ರಾಜ್ಯಭಾರ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಬ್ರಿಟಿಷರಿಗೂ ಮತ್ತು ಟಿಪ್ಪುಗೂ ನಡೆದಂತ ಮೂರನೇ ಯುದ್ಧದಲ್ಲಿ ಒಂದು ಒಪ್ಪಂದ ಆಗುತ್ತೆ. ಒಪ್ಪಂದದ ಪ್ರಕಾರ ಕೊಡಗು ಒಂದು ಸ್ವತಂತ್ರ ಸಂಸ್ಥಾನ ಆಗಿರುತ್ತೆ. ಮತ್ತೆ ಉತ್ತರ ಕರ್ನಾಟಕದ ಭಾಗಗಳನ್ನ ಮರಾಠರು ಮತ್ತು ನಿಜಾಮರಿಗೆ ಹಂಚಿಕೊಡ್ತಾರೆ. ಮತ್ತೆ ದಕ್ಷಿಣ ಭಾಗದ ಕೆಲವು ಭಾಗಗಳನ್ನ ಬ್ರಿಟಿಷರು ಇಟ್ಕೊಡ್ತಾರೆ. ಆಗ ಮರಾಠರ ಸ್ವಾಧೀನಕ್ಕೆ ಬಂದಂತ ಭಾಗದಲ್ಲಿ ದೊಂಡಿಯ ಆಧಿಪತ್ಯ ಇದ್ದಿದ್ದರಿಂದ ಮರಾಠರಿಗೂ ದೊಂಡಿಯನಿಗೂ ಸ್ವಲ್ಪ ಅಲ್ಲಿ ಸಂಘರ್ಷ ಆಗ್ತದೆ. ಆ ಸಂಘರ್ಷದಲ್ಲಿ ದೊಡ್ಡ ಸೈನ್ಯದ ಎದುರಿಗೆ ದೊಂಡಿಯವಾಗಿ ಸೋತು ಬಿಟ್ಟು ವಾಪಸ್ ಬರ್ಬೇಕಾಗ್ತದೆ. ಟಿಪ್ಪುವಿನ ಸಹಕಾರ ಮತ್ತು ಸಹಕಾರದಿಂದ ಮತ್ತೆ ಸಹಾಯ ಪಡೆದು ಮತ್ತೆ ಇದು ಮಾಡೋಣ ಅಂತ ಹೇಳಿ ಟಿಪ್ಪು ಜೊತೆ ಸಂಧಾನ ಮಾಡ್ಲಿಕ್ಕೆ ಅಂತ ಹೇಳಿ ದೊಂಡಿಯವಾಗಿ ಬರ್ತಾನೆ. ದೊಂಡಿಯವಾಗ ಟಿಪ್ಪುವಿನ ಬಂದಂತ ಟಿಪ್ಪು ಸುಲ್ತಾನ್ ಹೇಳ್ತಾನೆ, ನೀನು ನನ್ನ ಸೈನ್ಯದಲ್ಲೇ ಸೇನಾಧಿಕಾರಿಯಾಗಿ ಸೇವೆ ಸಲ್ಲಿಸು, ನಾನು ನಿನಗೆ ಉನ್ನತವಾದ ಸ್ಥಾನವನ್ನ ಕೊಡ್ತೀನಿ, ಒಳ್ಳೆಯ ಹುದ್ದೆ ಕೊಡ್ತೀನಿ. ಆದ್ರೆ ಒಂದೇ ಒಂದು ಷರತ್ತು, ನೀನು ಮುಸ್ಲಿಮನಾಗಿ ಮತಾಂತರ ಆಗ್ಬೇಕು, ನಾನು ಸೂಚಿಸುವಂತ ಹೆಣ್ಣನ ಜೊತೆ ಮದುವೆ ಮಾಡಿಕೊಳ್ಬೇಕು ಅಂತ. ಮತಾಂತರ ಆಗೋದಕ್ಕೆ ಇವನು ಒಪ್ಪೋದಿಲ್ಲ. ಮತಾಂತರ ಆಗೋದಕ್ಕೆ ಇವನು ಒಪ್ಪದೇ ಇದ್ದಿದ್ರಿಂದ ಅವನೇನ್ ಮಾಡ್ತಾನೆ, ದೊಂಡಿಯವಾಗನ್ನ ಅಲ್ಲಿ ಮೋಸದಿಂದ ಸೆರೆ ಹಿಡಿದು ಶ್ರೀರಂಗಪಟ್ಟಣದ ಒಂದು ಸೆರೆಮನೆಯಲ್ಲಿ ಬಂದಿಖಾನೆಯಲ್ಲಿ ಇಡ್ತಾನೆ. ಒಂದು ರಹಸ್ಯ ಸೆರೆಮನೆಯಲ್ಲಿ ಬಂದಿಖಾನೆಯಲ್ಲಿ ಇಡ್ತಾನೆ. ಬಂದಿಖಾನೆ ಹೇಗಿತ್ತು ಅಂದ್ರೆ, ಈ ವಾರದ ವಿಕ್ರಮದಲ್ಲಿ ಅವನ ಬಗ್ಗೆ ಲೇಖನ ಬಂದಿದೆ, ನನ್ನದೇ ಲೇಖನ. ಶ್ರೀರಂಗಪಟ್ಟಣದ ಸೆರೆಮನೆ ಹೇಗಿತ್ತು, ಅವನು 5 ವರ್ಷ ಆ ಜೈಲಿನಲ್ಲಿ ಯಾವ ರೀತಿ ಕಳೆದ ಅಂತೇಳಿ. ಭೂತಳದ ಒಂದು ಭೂಮಿಯ ಕೆಳಭಾಗದಲ್ಲಿ ಇದ್ದಂತ ರಹಸ್ಯ ಸೆರೆಮನೆ ಅದು, ಮೇಲ್ಭಾಗಕ್ಕೆ ಏನು ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಭೂತಳದ ನರಕದಲ್ಲಿ 5 ವರ್ಷ ಅವನು ಕಳೀತಾನೆ. ಅವನು ಟಿಪ್ಪು ಬ್ರಿಟಿಷರಿಂದ ಸತ್ತಂತ ಸಂದರ್ಭದಲ್ಲಿ 1799ರಲ್ಲಿ ಅಲ್ಲಿ ಸೆರೆಮನೆಯಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ತಾನೆ. ಹೊರಗೆ ಬಂದ ತಕ್ಷಣ ಅವನು ಮಾಡಿದ ಮೊದಲ ಕೆಲಸ ಅಂತ ಹೇಳಿದ್ರೆ, ಚನ್ನಗಿರಿ, ಶಿಕಾರಿಪುರ, ಬಿದನೂರು ಇಂಥ ಕಡೆಗೆ ಹೋಗಿ ಅಲ್ಲಿಯ ಜನಗಳನ್ನು ಸಂಘಟಿಸಿ ಅಲ್ಲಿಯ ಜಾಗಗಳನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ಒಂದು ಸೈನ್ಯವನ್ನು ಕಟ್ಟಿ ಅಲ್ಲಿ ಆಧಿಪತ್ಯ ಸಾಧಿಸ್ತಾನೆ. ಅವನು ಮಾಡಿದ ಮೊದಲ ಕೆಲಸ ಅಂತ ಹೇಳಿದ್ರೆ, ಬಿದನೂರು, ಶಿವಮೊಗ್ಗ, ಶಿಕಾರಿಪುರ ಇಂಥ ಕೋಟೆಗಳನ್ನ ವಶಪಡಿಸ್ಕೊಂಡು ಹೈದರ್ ನಗರ ಅಂತ ಏನಾಗಿದೆ ಬಿದನೂರು, ಅದಕ್ಕೆ ಮತ್ತೆ ಬಿದನೂರು ಅನ್ನೋ ಹೆಸರನ್ನ ಪುನಃ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಮೈಸೂರು ಸಂಸ್ಥಾನ ಅಂದ್ರೆ ಮೈಸೂರಿನ ಸೈನಿಕರು ಮತ್ತು
ನಮ್ಮ ಇವರ ಬ್ರಿಟಿಷರ ಆಡಳಿತವನ್ನ ಒಪ್ಕೊಂಡು ಅವ್ರ ಕೈ ಕಡೆ ಅಧೀನರಾಗಿ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಕೆಳದಿ ಸಂಸ್ಥೆ ಆ ರೀತಿ ಒಂದು ಪರಿಸ್ಥಿತಿ ಇರೋದಿಲ್ಲ. ಆ ಒಂದು ವ್ಯಾಕ್ಯೂಮ್ ಅನ್ನ, ಆ ಶೂನ್ಯವನ್ನು ತುಂಬೋದಕ್ಕೆ ಧ್ವಂಡ್ಯವಾಗಿ ಪ್ರತ್ಯಕ್ಷ ಆಗಿರುತ್ತೆ. ಜನಗಳ ಬೆಂಬಲವೂ ಸಿಗ್ತಿಲ್ಲ. ಅವನು ಜನಗಳ ನಾಯಕನಾಗಿ ಬೆಳಿತಾನೆ. ಜನಗಳು ಅವನು ಎಷ್ಟು ದೂರದೃಷ್ಟಿ ಇತ್ತು ಅಂತ ಹೇಳಿದ್ರೆ, ಆ ಟೈಮ್ನಲ್ಲಿ ಕೇರಳದ ವರ್ಮರು, ಮತ್ತೆ ಕೊಲ್ಲಾಪುರದ ರಾಜರು, ನಮ್ಮ ಕರ್ನಾಟಕದಲ್ಲಿ ಐಗೂರಿನ ಬಳ್ಳಾರಿ ಕೃಷ್ಣಪ್ಪ ನಾಯಕ, ತಮಿಳುನಾಡಿನ ಪಾಂಡ್ಯನ್, ಹಾಗೆ ಆನೆಗೊಂದಿಯ ಅರಸರು, ಸುರಪುರದ ವೆಂಕಟ ನಾಯಕರು, ಹೀಗೆ ಈ ಸುತ್ತಮುತ್ತ ಎಲ್ಲಾ ಅರಸರು, ಪಾಳೆಯಗಾರರು ಎಲ್ಲ ಒಂದು ಸಂದೇಶಗಳನ್ನು ಕಳಿಸ್ತಾರೆ. ಬ್ರಿಟಿಷರ ವಿರುದ್ಧ ದಂಗೆ ಹೇಳೋದಕ್ಕೆ ಇದು ಸರಿಯಾದ ಕಾಲ. ನಾವೆಲ್ಲರೂ ಒಟ್ಟಿಗೆ ದಂಗೆ ಇದ್ರೆ ಬ್ರಿಟಿಷರಿಂದ ಕಾಲ ಕೇಳ್ಬೇಕಾಗ್ತದೆ ಅಂತ ಹೇಳಿ ಹೇಳಿದಂತ ಒಂದು ಸಂದೇಶಗಳನ್ನ ಕಳಿಸಿ, ಆ ಒಂದು ಸಂದೇಶ ಕಳಿಸುವ ಮೂಲಕ ಅವನು ಒಬ್ಬ ಜನಸಂಘಟಕ, ಜನನಾಯಕ ಅಂತ ಹೇಳಿ ಇದು ಮಾಡ್ತಾರೆ. ಅದೇ ರೀತಿ ನಮ್ಮ ಸಕಲೇಶ್ವರ, ನಮ್ಮ ಐಗೂರಿನ ಕೃಷ್ಣಪ್ಪ ನಾಯಕನ ಮಗ ವೆಂಕಟಾದ್ರಿ ನಾಯಕ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ. ದಂಗೆ ಎದ್ದಾಗ ಅಲ್ಲಿ ಅರಕೆರೆ ಹತ್ರ ಬ್ರಿಟಿಷ್ ಮೈಸೂರದೇ ಸೈನ್ಯ ಬ್ರಿಟಿಷರು ಕಳಿಸ್ಕೊಡ್ತಾರೆ. ಅದನ್ನ ಇವನು ಸೋಲಿಸ್ತಾನೆ ವೆಂಕಟಾದ್ರಿ ನಾಯಕ. ಆನಂತರ ದೊಡ್ಡ ಸೈನ್ಯ ತಗೊಂಡು ಅದನ್ನ ವಶಪಡಿಸ್ಕೊಡ್ತಾರೆ. ಮತ್ತೆ ವೆಂಕಟಾದ್ರಿ ನಾಯಕನ ಹತ್ಯೆ ಆಗುತ್ತೆ. ಹೀಗೆ ಇಂತಹ ಒಂದು ಜನಗಳನ್ನ ಇದು ಮಾಡುವಂತ, ಜನಗಳನ್ನ ಬ್ರಿಟಿಷರ ಎತ್ತಿಕಟ್ಟುವಂತ ಕೆಲಸ, ಜನನಾಯಕನ ಕೆಲಸವನ್ನ ಮಾಡ್ತಾ ಹೋರಾಟವನ್ನ ಮಾಡ್ತಾನೆ. ಮತ್ತೆ ಅವನ ಇತಿಮಿತಿ ಅವನಿಗೆ ಗೊತ್ತಿತ್ತು. ಇತಿಮಿತಿ ಗೊತ್ತಿದ್ದೇನಾಯ್ತು, ನೇರವಾದ ಯುದ್ಧವನ್ನ ಮಾಡದಲೆ ಒಂದು ಗೆರಿಲ್ಲಾ ಯುದ್ಧ ತಂತ್ರವನ್ನು ಅನುಸರಿಸಿದ್ದಾಗ ಬ್ರಿಟಿಷರು ಏನ್ ಮಾಡ್ತಾರೆ, ಆರ್ಥರ್ ವೆಲ್ಲೆಸ್ಲಿಯ ಒಂದು ನೇತೃತ್ವದಲ್ಲಿ ಒಂದು ವಿಶೇಷ ಒಂದು ದೊಡ್ಡ ಸೈನ್ಯ ಪಡೆಯನ್ನೇ ಕಟ್ಟುತ್ತಾರೆ. ಸೈನ್ಯ ಪಡೆಯನ್ನು ಕಟ್ಟಿ ಆರ್ಥರ್ ವೆಲ್ಲೆಸ್ಲಿ ಧೋಂಡಿಯಾವಾಗನ್ನ ಹಿಡಿಬೇಕು ಅಂತ ಹೇಳ್ತಾನೆ. ಧೋಂಡಿಯಾವಾಗ ಅವನ ಅಸ್ತಿತ್ವಕ್ಕೆ ವೆಲ್ಲೆಸ್ಲಿ ಒಂದು ಅಲ್ಲಿ ಗವರ್ನರ್ಲಿ ಒಂದು ಪತ್ರ ಬರ್ತಿರ್ತಾನೆ. ಧೋಂಡಿಯಾವಾಗನ ಹಿಡಿದೇ ಹೋದ್ರೆ ಅವನ ಸುತ್ತಮುತ್ತ ಎಲ್ಲಾ ಪಾಳೆಗಾರನು ಅರಸನ್ನು ಎತ್ತಿ ಕಟ್ತಾನೆ. ನಮ್ಮ ಅಸ್ತಿತ್ವನೇ ಇದರಿಂದ ಅಪಾಯದಲ್ಲಿದೆ, ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ತದೆ, ಅವನು ಹತ್ತಿಕ್ಕಲು ಮೊದಲನೇ ಕೆಲಸ ಮಾಡ್ಬೇಕು ಅಂತ ಹೇಳಿ. ಹಾಗೆ ಕರ್ನಲ್ ವೆಬ್ಸ್ ಬ್ರಿಟಿಷ್ ಕಂಪನಿಯ ಕಾರ್ಯದರ್ಶಿ ಒಂದು ಪತ್ರ ಬರೀತಾನೆ. ಧೋಂಡಿಯಾವಾಗನ ಎಲ್ಲಿದ್ರು ಬೆನ್ನು ಹತ್ತಿ ಅವನು ಹಿಡಿದು ಹತ್ತಿರದ ಮೊದಲ ಮರಕ್ಕೆ ನೇಣು ಹಾಕಿ ಅಂತ ಹೇಳಿ ಅಲ್ಲಿಂದ ಆದೇಶ ಬರುತ್ತೆ. ಹಾಗಾಗಿ ಅವನ ಹಿಡಿಯಕ್ಕೆ ದೊಡ್ಡ ಪಡೆನೇ ಹೊರಡುತ್ತೆ. ದೊಡ್ಡ ಪಡೆನೇ ಹೊರಟಾಗ ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗ್ತಾನೆ. ಈ ಜಾಗಕ್ಕೆ ಅವ್ರು ಹೋದಾಗ ಮತ್ತೆ ಹಿಂದಿನ ಜಾಗಕ್ಕೆ ಬರ್ತಾನೆ. ಹಾಗೆ ಅವ್ರಿಗೆ ಕಣ್ಣು ತಪ್ಪಿಸಿ ಹೋರಾಟ ಮಾಡಿ ಬ್ರಿಟಿಷರಿಗೆ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳಿ ಹಂಗ್ ಮಾಡ್ತಾನೆ. ಸತತವಾಗಿ 1.5 ವರ್ಷ ಈ ರೀತಿ ಕಣ್ಣು ಮುಚ್ಚಾಲಾಟ ನಡೆಯುತ್ತೆ. 1.5 ವರ್ಷ ಕಣ್ಣು ಮುಚ್ಚಾಲಾಟ ನಡೆಯುತ್ತೆ. ಆನಂತರ ಬ್ರಿಟಿಷರು ಒಬ್ಬರಿಗೆ ಅವ್ರನ್ನ ಮುಂದೆ ಸಮಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಮರಾಠರ ಸಹಕಾರವನ್ನು ಪಡಿತಾರೆ, ನಿಜಾಮರ ಸಹಕಾರವನ್ನು ಪಡಿತಾರೆ. ಆ 3 ಸೈನ್ಯಗಳು ಒಟ್ಟಾಗಿ ಅವನ್ನ ಹಿಂಬಾಲಿಸ್ಕೊಂಡು ಹೋಗಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಮತ್ತೆ ಅವ್ರಿಗೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ರು ಅವ್ರಿಗೆಲ್ಲ ಕುತಂತ್ರಗಳ ಮುಖಾಂತರ ಅವ್ರಿಗೆ ಧೋಂಡಿಯಾವಾಗ ಸಹಾಯ ಸಿಗದಂಗೆ ಮಾಡ್ತಾರೆ. ಹಾಗಾಗಿ ಅಂತಹ ಸಂದರ್ಭದಲ್ಲೂ ಸಹ ಅವ್ರನ್ನ ಎದುರಿಸಿ ಹೋರಾಟ ಮಾಡಿ ಅವನ್ನ ಇದ್ ಮಾಡಿ ದೊಡ್ಡ ಇತಿಹಾಸ ಮಾಡಿದ್ರೆ ಈಗ ಸಮಯ ಆಗಿರೋದ್ರಿಂದ ನಾನು ಕೊನೆ ಹಂತಕ್ಕೆ ಬಂದ್ಬಿಡ್ತೇನೆ. ಕೊನೆಯಲ್ಲಿ ಈ ರೀತಿ 1.5 ವರ್ಷಗಳ ಕಾಲ ಇದು ಮಾಡಿದಾಗ ಅಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಹಿರೇಕೊಟ್ನೆಕಲ್ ಅನ್ನೋ ಜಾಗದಲ್ಲಿ ವೆಲ್ಲೆಸ್ಲಿಗೂ ಇವ್ರಿಗೂ ಮುಖಾಮುಖಿ ಆಗುತ್ತೆ. ಒಂದು ದೊಡ್ಡ ಸಾಗರದಂಗೆ ಬ್ರಿಟಿಷರ ಸೈನ್ಯ, ಮರಾಠರ ಸೈನ್ಯ, ನಿಜಾಮರ ಸೈನ್ಯ ಇರ್ತದೆ. ಇವನು ಗೋರ್ಗೆರೆ ನದಿ ಹಂಗೆ ಇವನ ಹತ್ರ ಇದ್ದ ಅಂತ ಟೈಮ್ನಲ್ಲೂ ಸಹ 5,000 ಜನ ಅಶ್ವದಳದ ನಾಯಕರು ಮಾತ್ರ ಇರ್ತಾರೆ. 5,000 ಸೈನ್ಯ ಅಂತ ದೊಡ್ಡ ಸೈನ್ಯ. ಇದ್ರಲ್ಲಿ ದೊಡ್ಡ ಯುದ್ಧ ಆಗ್ತದೆ. ದೊಡ್ಡ ಯುದ್ಧ ಆದಾಗ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಧೋಂಡಿಯಾವಾಗನ ಎದೆಗೆ ಗುಂಡೇಟು ಬಿದ್ದು ಅವನಲ್ಲಿ ತೀರ್ ಹೋಗ್ತಾರೆ. ವೆಲ್ಲೆಸ್ಲಿ ಅವನ ಧೋಂಡಿಯಾವಾಗನ 1.5 ವರ್ಷದ 1 ವರ್ಷದ ಅವ್ನು ಮಾಡಿದಂತ ಪ್ರಯತ್ನ ಇದಾಗಿದ್ದಕ್ಕೆ ಅವನಿಗೆ ಆಶ್ಚರ್ಯ ಆಗ್ತದೆ. ಮತ್ತೆ ಅವ್ನ ನಂಬಿಕೆ ಬರೋದಿಲ್ಲ, ನಿಜವಾಗ್ ಧೋಂಡಿಯಾವಾಗ ಹೋದನ ಅಂತ ಹೇಳಿ ಆಶ್ಚರ್ಯದಿಂದ ಕುಣಿದಾಡ್ತಾನ. ಅವನ ದಾಖಲೆ, ಅವನ ಜೀವನ ಚರಿತ್ರೆ ಬರೆದಿದ್ದಾನೆ. ನನ್ನ ಜೀವಮಾನದ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳಿ ಧೋಂಡಿಯಾವಾಗನ ಮನಸ್ಸಿದ್ದು. ಇದೇ ಆರ್ಥರ್ ವೆಲ್ಲೆಸ್ಲಿ ಮುಂದೆ ವಾಟರ್ಲೂ ಕದನದಲ್ಲಿ ನೆಪೋಲಿಯನ್ ಅನ್ನ ಸೋಲಿಸಿದವನು. ಬ್ರಿಟಿಷ್ ಮಿಲಿಟರಿ ಇತಿಹಾಸದಲ್ಲಿ ಆರ್ಥರ್ ವೆಲ್ಲೆಸ್ಲಿಗೆ ಒಂದು ದೊಡ್ಡ ಹೆಸರಿದೆ. ಅವನು ಹೇಳ್ತಾನೆ, ಧೋಂಡಿಯಾವಾಗಿನಿಂದ ಯುದ್ಧ ತಂತ್ರಗಳನ್ನು ಕಲ್ತಿದ್ದು ನಾನು. ನನ್ನ ನಿಜವಾದ ವಿಜಯ ಅಂದ್ರೆ ಧೋಂಡಿಯಾವಾಗಿನ ಸೋಲಿಸಿದ್ದು ಅಂತ ಬರ್ಕೊಂಡಿದ್ದಾನೆ. ಅಲ್ಲಿದ್ದಂತ ಒಂದು ಫಿರಂಗಿಯ ಒಂದು ಗಾಡಿಯ ಮೇಲೆ ಅವನ ದೇಹವನ್ನು ಇಟ್ಟುಕೊಂಡು ಅಲ್ಲಿ ಬೀಡು ಬಿಟ್ಟಿದ್ದಂತ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಯಾಪಲಗುರಿ ಗ್ರಾಮದಲ್ಲಿ ಗೋಮಾಳದಲ್ಲಿ ಬೀಡು ಬಿಟ್ಟಿರ್ತಾರೆ. ಆ ಗೋಮಾಳದಲ್ಲಿ ಒಂದು ಕಡೆ ಅವನ ಸಮಾಧಿ ಮಾಡಿರ್ತಾರೆ. ಆ ಜಾಗ ಯಾವುದೋ ಒಂದು ಕಡೆ ಜಾಗದಲ್ಲಿ ಸಮಾಧಿ ಆಗಿದೆ.
ಈ ಇಂಥ ಒಂದು ಅತ್ಯುತ್ತಮ ಒಂದು ಜನಸಂಘಟನೆ ಮಾಡಿದಂತ ನಾಯಕ, ದೊಡ್ಡ ನಾಯಕ, ಅವನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಸಾಕಾಗೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೀನಿ, ಅವ್ನು ದೊಡ್ಡ ಒಂದು ಸ್ವಾತಂತ್ರ್ಯ ಹೋರಾಟಗಾರ. ಅವನ ಹೆಸರನ್ನ ಮನೆ ಮನೆಯಲ್ಲಿ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಈ ವಿಷಯಗಳನ್ನೆಲ್ಲ ಪೂರ್ತಿ ನಾನು ವಿಷಯ ಮಂಡಿಸಿ ವಿಚಾರಗಳನ್ನ ಕೊಟ್ಟಿದ್ದೇನೆ. ಹಾಗಾಗಿ ಅವನ ಖಡ್ಗವನ್ನ ಒಂದು ಸೂಕ್ತವಾದ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು ಒಂದು. ಇನ್ನೊಂದು, ಅವನು ಬ್ರಿಟಿಷರಿಂದ ಹಾರಿ ತಪ್ಪಿಸ್ಕೊಂಡಂತ ಚೋರಡಿ ಕುಮದ್ವತಿ ನದಿಯಲ್ಲಿ ಹಾರಿ ತಪ್ಪಿಸ್ಕೊಂಡಂತ ಜಾಗದಲ್ಲಿ ಅವನ ಒಂದು ಸ್ಮಾರಕವನ್ನ ನಿಲ್ಲಿಸಬೇಕು. ಅದೇ ರೀತಿ ಅವನ ಅಂತಿಮ ಯುದ್ಧ ನಡೆದಂತ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಇದರಲ್ಲಿ ಹಿರೇಕೊಟ್ನಕಲ್ ಗ್ರಾಮದಲ್ಲಿ ಅವನೊಂದು ಸ್ಮಾರಕ ಇಡಬೇಕು. ಮತ್ತೆ ಅವನ ಅವನು ಸಮಾಧಿ ಮಾಡಿದಂತ ಯಾಪಲಬರುವಿ ಗ್ರಾಮದಲ್ಲಿ ಸಹ ಅದೊಂದು ಸ್ಮಾರಕವನ್ನು ಇಡಬೇಕು ಅಂತ ಹೇಳಿ ನಾನು ಒಂದು ಮನವಿ ಮಾಡ್ಕೊಂಡಿದ್ದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಂದ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಮುಂದುವರಿತಾ ಇದೆ. ಈಗ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಸಮಿತಿನೂ ಸಹ ನಿರ್ಮಾಣ ಆಗ್ತಾ ಇದೆ. ಮತ್ತೆ ನಾವು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಧೊಂಡಿಯಾಗುವ ಬಗ್ಗೆ ಮಾಹಿತಿ ಕೊಡ್ಬೇಕು, ಧೊಂಡಿಯಾಗುವ ಬಗ್ಗೆ ತಿಳಿಸ್ಬೇಕು ಅಂತೇಳಿ. ಯಾರು ಕರ್ನಾಟಕದ ದೊಡ್ಡ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾನೆ, 1.5 ವರ್ಷ ಕಾಲ ಬ್ರಿಟಿಷರಿಗೆ ಚಳ್ಳೆ ಹಣ 1800ರಲ್ಲಿ. ಇನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಪ್ರಾರಂಭ ಆಗಿ 1857ರಲ್ಲಿ. ಅದಕ್ಕಿಂತ 57 ವರ್ಷಗಳ ಮುಂಚೆನೆ ಒಂದು ದೊಡ್ಡ ಹೋರಾಟವನ್ನ ಮಾಡಿದಂತ ವ್ಯಕ್ತಿಯ ಹೆಸರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಅಂತ ವ್ಯಕ್ತಿಯ ಸ್ಮರಣೆಯನ್ನು ಮಾಡೋದ್ರಿಂದ ನಿಜವಾಗೂ ಸಹ ನಮ್ಮ ಹೋರಾಟ ನಮ್ಮನ್ನ ನಾವೇ ಗೌರವಿಸ್ಕೊಂಡಂಗೆ ಆಗ್ತದೆ. ಇಂಥ ಅಜ್ಞಾತ ವ್ಯಕ್ತಿಗಳು ದೊಂಡ್ಯವಾಗಿನಿಗೋಸ್ಕರ ಪ್ರಾಣ ಕೊಟ್ಟವರು 1000 ಜನ ಇದ್ರು. ದೊಂಡ್ಯವಾಗಿನಿಗೆ ಸೈನ್ಯಕ್ಕೆ ಜನ ಸೇರ್ಬೇಕು ಅಂತ ಗೊತ್ತಿರದಂತ ಇಡೀ ಸಾಮಾನ್ಯ ಜನಗಳು ಇದ್ರು. ಅವ್ರ ನೇಣು ಹಾಕಿ ಸಾಯಿಸಿದಂತ ಒಂದು ದೊಡ್ಡ ಇತಿಹಾಸ ದಾಖಲೆಗಳು ಸಾಕಷ್ಟಿದೆ. ಅದು ಇಲ್ಲಿ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ಇಷ್ಟು ಮಾತ್ರ ನಾನು ಹೇಳ್ತೇನೆ. ಕರ್ನಾಟಕದ ನಿಜವಾದ ಕನ್ನಡಿಗ ಹೋರಾಟಗಾರ ನಮ್ಮ ಚನ್ನಗಿರಿಯ ದೊಂಡಿಯ ಧರೆಯ ಮೇಲಿನ ಧೀರ, ನಮ್ಮ ವೀರ ದೊಂಡಿಯನ್ನ ನೆನೆಸ್ಕೊಳ್ಳೋಣ. ಇಂಥ ಸಂದರ್ಭದಲ್ಲಿ ಅವನ ಹೆಸರಿನಲ್ಲಿ ಪ್ರತಿ ವರ್ಷ ಅವನ ಬಲಿದಾನ ದಿವಸ ಸೆಪ್ಟೆಂಬರ್ 10 ದಿವಸ ಅವನ ನೆನಪಿಗಾಗಿ ಒಂದು ಸ್ಮರಣಾ ದಿನವನ್ನ ಆಚರಣೆ ಮಾಡೋಣ. ದೊಂಡಿಯನ ಹೆಸರು ಆದಷ್ಟು ಹೆಚ್ಚು ಪ್ರಚಾರ ಮಾಡೋಣ. ಮತ್ತೆ ಅವನ ವಿಚಾರದಲ್ಲಿ ಅವನ ಪುಸ್ತಕಗಳನ್ನು ಸಾಕಷ್ಟು ಓದೋಣ. ನಾವು ಈಗಾಗಲೇ 2 ಮುದ್ರಣ ಕಟ್ಟಿದೆ, ಇನ್ನೊಂದು ಮುದ್ರಣ ಆಗ್ಬಹುದು. ಮತ್ತೆ ನಮ್ಮ ಕವಿಕಿರಣ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಸಹ, ಪ್ರತಿ ಸಂಚಿಕೆಯಲ್ಲೂ ಸಹ ದೊಂಡಿಯ ವಿಶೇಷ ಮಾಹಿತಿಗಳನ್ನ ಧಾರಾವಾಹಿಯ ರೂಪದಲ್ಲಿ ಅದನ್ನ ಪ್ರಕಟ ಮಾಡ್ತಾ ಇದ್ದೇವೆ. ಅದನ್ನ ನೀವುಗಳು ಸಹ ಕವಿಕಿರಣ ಸಂಚಿಕೆ ಈ ರೀತಿ ಮರೆತು ಹೋದಂತ ಇತಿಹಾಸಕ್ಕೆ ಆದ್ಯತೆ ಕೊಡುವಂತ ಒಂದು ಸಂಚಿಕೆ ಆಗಿದೆ. ಜೊತೆಗೆ ಸಂಸ್ಕಾರ, ಯೋಗ, ವೇದ, ಸಂಸ್ಕೃತಿ ಈ ವಿಚಾರಗಳ ಬಗ್ಗೆ ಹೆಚ್ಚಿಗೆ ಬೆಳಕೆ, ಶಿಕ್ಷಣ, ಇಂಥ ವಿಷಯಗಳು ಸಹ ಬೆಳಕೆ ಕೊಡುವಂತ ಒಂದು ಉತ್ತಮ ಪತ್ರಿಕೆ ಆಗಿದೆ. ಆ ಪತ್ರಿಕೆ ತ್ರೈಮಾಸಿಕ ಪತ್ರಿಕೆಗೂ ಸಹ ನೀವು ಚಂದಾದಾರರ ಆಗಿರಿ. ಮತ್ತೆ ದೊಂಡಿಯವಾಗನ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಈ ಹೆಚ್ಚು ಸಮಯ ಇಲ್ಲದ್ರಿಂದ ನಾನು ಮುಗಿಸ್ಬೇಕಾಗಿದೆ. ದೊಂಡಿಯವಾಗ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ತೃಪ್ತಿ ಆಗೋದಿಲ್ಲ. ಆ ವಿಷಯ ಮುಗಿಯೋದು ಇಲ್ಲ. ಅಷ್ಟೊಂದು ಏನೂ ಇಲ್ಲದಂತ ವ್ಯಕ್ತಿನ 5 ವರ್ಷ ಹುಡುಕಿ ಮಾಡಿದಂತ ದಾಖಲೆಗಳನ್ನು ನನಗೆ ನಿಮ್ಮ ಮುಂದೆ ಇಡ್ತಾ ಹೋದ್ರೆ ನನಗೆ ವಾರಗಟ್ಲೆ ಬೇಕು. ಅಂತ ಆ ದೊಂಡಿಯನ್ನ ನಾವು ನೆನೆಸ್ಕೋಣ. ಆ ಹೆಸರನ್ನೇ ಕೇಳಿದಂತ ವ್ಯಕ್ತಿನ ನಿಜವಾಗ್ಲೂ ನಾವೊಂದು ಅವನ ಸ್ಮರಣೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ತೆ ನಾಗರಾಜ್ ಜಿ. ಮೊನ್ನೆ ತಾನೇ ಡಾಕ್ಟರ್ ರಮೇಶ್ ಕಳೆದ ವಾರ, ಈ ವಾರ ನೀವು ಈ ವಿಚಾರಗಳನ್ನು ಕೇಳ್ತಾ ಇದ್ರೆ ಇವತ್ತಿನ ತೀರಾ ಹೊಸ ಪೀಳಿಗೆಗಂತೂ ಏನಾಗಿತ್ತು ನಮ್ಮ ದೇಶಕ್ಕೆ, ಯಾಕೆ ಹೀಗಾಯ್ತು ಅಂತ ಹೇಳಿ ಒಂದು ರೀತಿ ಶೋಕದಲ್ಲಿ ಮುಳುಗುವಂಥ ಸ್ಥಿತಿ ಕಾಣುತ್ತೆ. ನನಗೆ ಒಂದೇ ಒಂದು ಸಣ್ಣ ಉತ್ತರ ಕೊಡಿ. ನಮ್ಮ ದೇಶದಲ್ಲಿ ವೇದದ ನಾಡು ಅಂತ ಹೇಳ್ತೀವಿ. ವೇದ ಜಗತ್ತಿನ ಜೊತೆಗೆ ಹುಟ್ಟಿ ಇಡೀ ಪ್ರಪಂಚಕ್ಕೆ ಜೀವನ ಶೈಲಿಯನ್ನು ಹೇಳ್ಕೊಟ್ಟಂತ ನಮ್ಮ ಋಷಿ ಮಹರ್ಷಿಗಳು ಇದ್ದಂಥ ದೇಶದಲ್ಲಿ ಈ ದುಸ್ಥಿತಿ ಯಾವಾಗಿಂದ, ನನಗೇನು ಗೊತ್ತಿದ್ರು ಕೂಡ ಯಾವಾಗಿಂದ ಯಾತಕ್ಕೆ ಶುರುವಾಯಿತು, ಯಾತಕ್ಕಿಂಥ ಒಂದು ದೇಶದಲ್ಲಿ ಇಂಥ ಅಧಪತನ ಆಯಿತು, ಇದೆಲ್ಲ ಮುಚ್ಚಾಕಿದ್ದಾರು ಯಾರು? ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ ವಿಚಾರ.
ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ 1947ಗಿಂತ ಮುಂಚೆನೆ ಎಷ್ಟೆಲ್ಲ ಘೋರ ಕೃತ್ಯಗಳು ನಡೆದಿದೆಯಲ್ಲ, ಇದಕ್ಕೊಂಚೂರು ಇದು ಹೀಗೆ ಶುರುವಾಯಿತು ಅಂತ ಹೇಳ್ಬಿಡಿ. ಆಮೇಲೆ ನಾನು ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ನಾನು ಅಂದ್ಕೊಳ್ತೀನಿ 1925ನೇ ಇಸ್ವಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಗದೆ ಹೋಗಿದ್ರೆ ಬಹುಶಃ ಈ ಸ್ಮರಣೆನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಮತ್ತೆ ಇತಿಹಾಸ ಪುನರುತ್ಥಾನ ಮಾಡ್ತೀವೋ ಇಲ್ವೋ, ಈ ಸ್ಮರಣೆನೂ ಕೂಡ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಈ 95 ವರ್ಷಗಳಲ್ಲಿ RSS ಬೆಳೆದಿರುವಂತ ರೀತಿಯಲ್ಲಿ ಇವತ್ತು ಸತ್ಯ ಎಲ್ಲ ಹೊರಗಡೆ ಬರ್ತಾ ಇದೆ. ಅದರಲ್ಲಿ ನಿಮ್ಮಂತ ಅಧ್ಯಯನಶೀಲ ವ್ಯಕ್ತಿಗಳು ನೀವಿದ್ದೀರಿ. ಡಾಕ್ಟರ್ ರಮೇಶ್ ಅವ್ರ ಮಾತು ಕೇಳಿದಾಗಲೂ ಹಾಗೆ ಅನ್ನಿಸ್ತು. ನಿಮ್ಗಳಿಂದ ಇನ್ನೂ ತುಂಬಾ ಕೆಲಸ ಆಗ್ಬೇಕಾಗಿದೆ. ನನ್ನ ಪ್ರಶ್ನೆಗೆ ಅದೊಂಚೂರು ಉತ್ತರ ಕೊಟ್ಬಿಡಿ, ಯಾಕೆ ಹೀಗಾಯ್ತು ಅಂತ ಹೇಳಿ. ಸಂಘಟನೆ ಇಲ್ಲ ಅದೇ ಕಾರಣ ಅಂತ ಹೇಳ್ತೀನಿ, ಒಪ್ಪುತ್ತೀನಿ ನಾನು. ಆದ್ರೆ ಎಲ್ಲೋ ಬೀಳ್ಬೇಕಾದ್ರೆ ನಮ್ಮಲ್ಲಿ ಯಾವುದೋ ಸ್ವಾರ್ಥದ ಪರಮಾವಧಿನಲ್ಲಿ ಹೀಗಾಗಿದೆ. ಅದು ನಿಮಗೆ ಏನನ್ಸುತ್ತೆ ಹೇಳಿ ನಿಮ್ಮ ದೃಷ್ಟಿಯಿಂದ? ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಹೇಳ್ತೇನೆ. ಇತಿಹಾಸವನ್ನ ಮುಚ್ಚೋದ್ರಲ್ಲಿ ನಮ್ಮ ಕಾಂಗ್ರೆಸ್ಸಿಗರ ಪಾತ್ರ, ನೇರವಾಗಿ ಹೇಳ್ತೇನೆ, ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ಪಾತ್ರ ಇದರಲ್ಲಿ 100ಕ್ಕೆ 100ರಷ್ಟು ಇದೆ. ನಿಜವಾದ ಇತಿಹಾಸ ಬ್ರಿಟಿಷರ ಕಾಲದಲ್ಲಿ ನಡೆದಂತಹ ಒಂದು ಶಿಕ್ಷಣ ಪದ್ಧತಿಯ ನಾಶದಿಂದ ಈ ಒಂದು ಕ್ಲೈಬ್ಯ ಉಂಟಾಯಿತು. ನಾನು ಇವತ್ತಿನ ಇದನ್ನ ಹೇಳ್ತಾ ಇಲ್ಲ, ಇವಾಗ ಕರೆಕ್ಟ್ ಇದೆ ನೀವು ಹೇಳ್ತಾ ಇರೋದು. ಕಾಂಗ್ರೆಸ್ ಮುಚ್ಚಾಕಿದ್ರು, ಮೆಕಾಲೆ ಶಿಕ್ಷಣದಿಂದ ನಮ್ದೆಲ್ಲ ಬದಲಾವಣೆ ಆಯ್ತು, ಅದು ಒಪ್ಕೋತೀನಿ. ಅದಕ್ಕಿಂತ ಮುಂಚೆನೆ ಈ ದುಸ್ಥಿತಿಗೆ ಯಾಕೆ ಬಂತು ಅಂತ ನಾನು ಇವಾಗ 150 ವರ್ಷದ ಹಿಂದಿನ ಹೇಳೋದ್ ಮಾತು. ಇದು ಸುಮ್ಮನೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದ್ರೆ ಇಂಥ ಒಂದು ದೇಶದಲ್ಲಿ ಅಂತ ದುಸ್ಥಿತಿ ಬರಬೇಕಾದ್ರೆ ಅಷ್ಟು ಸ್ವಾರ್ಥಿಗಳಿದ್ರು ಅಂತ ಹೇಳಿ. ಈ ದೇಶದ ಬಗ್ಗೆ ಅಂದ್ರೆ ನಮ್ಮ ಒಂದು ರಾಷ್ಟ್ರದ ಕಲ್ಪನೆ ಇಲ್ಲದಿದ್ದಂಥ ವ್ಯಕ್ತಿಗಳು ಬಹುಶಃ ಪರಸ್ಪರ ಕಿತ್ತಾಡಿ ಏನೋ ಆಗಿರಬೇಕು. ಇದು ಸ್ವಲ್ಪ ನಿಮಗೆ ಒಂಚೂರು ಬೆಳಕು ಚೆಲ್ಲಿ ಅಂತ ಹೇಳೋದು ಕೇಳಿಸ್ತಾ ಇದೆಯಾ? ಇವಾಗ ಕೇಳುತ್ತೆ. ಸರಿ ಸರಿ ಸರಿ. ಈಗ ನಮಸ್ಕಾರ ನಾಗರಾಜ್ ಅವರೇ, ಹೇಳಿ. ನಿಮ್ಮ ಉತ್ತರಕ್ಕೆ ಮೊದಲು ಶ್ರೀಧರ್ ಜಿ ಅವ್ರ ಪ್ರಶ್ನೆಗೆ ನನ್ನದೊಂದು ಮಾಹಿತಿ ಕೊಡ್ತೇನೆ. ನಾಗರಾಜ್ ಜಿ ಅವರು 60ನೇ ಇಸ್ವಿಯಿಂದ ಇತ್ತೀಚೆಗೆ ಅದ್ರ ಬಗ್ಗೆ ಅಧ್ಯಯನ ಮಾಡಿರಬಹುದು. 1893ರಿಂದ 2000 ಇಸ್ವಿ 1900 ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದ್ರ ಒಂದ್ ಕಡೆ ಹೇಳ್ತಾರೆ, ನಮ್ಮ ದೇಶದ ಇತಿಹಾಸವನ್ನು ನಮ್ಮವರೇ ಬರೀಬೇಕು, ವಿದೇಶಿಯರು ಬರೆದರ ಪ್ರಭಾವದಿಂದ ಸತ್ಯಗಳು ಮುಚ್ಚಿಡಲ್ಪಟ್ಟಿವೆ ಅಂತ. ಅಂದ್ರೆ 1800ರಲ್ಲೇ ಆ ಪರಿಸ್ಥಿತಿ ಇತ್ತು ಅಂತ ವಿವೇಕಾನಂದ್ರ ಘಂಟಾಘೋಷವಾಗಿ ಹೇಳ್ತಾರೆ. ಇನ್ನು ನಾಗರಾಜ್ ಅವರು ಮಾತಾಡಬಹುದು. ಅಲ್ಲ ಗೊತ್ತಾಯ್ತು ಗುರೂಜಿ, ನೀವು ಹೇಳಿದ್ದನ್ನು ಒಪ್ಕೋತೀನಿ. ನಾನು ಹೇಳ್ತಾ ಇರೋದು 150 ವರ್ಷಕ್ಕಿಂತ ಮುಂಚೆನೆ ಬಿದ್ದೋಯ್ತೀವಲ್ಲ. ಆಮೇಲಿನ ಇತಿಹಾಸದ ತಪ್ಪು ಬರೆಯುವಂಥದ್ದು ಅದರ ಫಾಲೋವರ್ಸ್ ನಾವು, ಇತ್ತೀಚಿನ ಪೀಳಿಗೆಗಳು. ಆದ್ರೆ ನಮ್ಮ ಪುರಾತನರಿದ್ರಲ್ಲ ಅವರನ್ನೇ ಬಿದ್ದು ಹೋಗಿದ್ದಾರೆ. ಅವರನ್ನೇ ಸ್ವಾರ್ಥದ ಮಡುವಲ್ಲಿ ಬಹಳ ಕಿತ್ತಾಡಿ ದೇಶನ ಛಿದ್ರ ಮಾಡಿದ್ದಾರೆ. ಅವಾಗ ಅದ್ಯಾಕೆ ಹಾಗಾಯ್ತು ಅಂತ ಹೇಳಿ. ದೇಶದ ಕಲ್ಪನೆ ಇರ್ಲಿಲ್ವಾ? ಧರ್ಮದ ಕಲ್ಪನೆ ಇರ್ಲಿಲ್ವಾ? ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ ಪರಂಪರೆ ಅಷ್ಟು ದೊಡ್ಡದು ಅಂತ ಹೇಳ್ತೀವಲ್ಲ, ಏನಾಗಿತ್ತು ಅವತ್ತು? ವೇದಕ್ಕೆ ಏನಾಗಿತ್ತು? ನಿಜವಾದ ಸಮಸ್ಯೆ ಅಂತ ಹೇಳಿದ್ರೆ, ಇವಾಗ ನಮಗೆ ಬೇಕಾಗಿರೋದು, ಅಗತ್ಯವಾಗಿರೋದು ಬೌದ್ಧಿಕ ಕ್ಷತ್ರಿಯರ ಅಗತ್ಯ. ನಾವು ಹಿಂದೆ ಏನು ಮಾಡ್ತಾ ಇದ್ವಿ, ಈ ವಿಸ್ತರಣವಾದ, ಈ ಪ್ರಸ್ತುತ ಪರಿಸ್ಥಿತಿನೇ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಶಿಕ್ಷಣ ಪದ್ಧತಿಯ ಒಂದು ಬದಲಾವಣೆ ಆಗೋವರೆಗೆ ಈ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗೋದಿಲ್ಲ. ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ತಂದ್ರೆ ಮಾತ್ರ ಈ ರೀತಿ ಒಂದು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ. ಜೊತೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದಾದ್ರೆ, ಹಿಂದೆ ಏನು ಬ್ರಿಟಿಷರು ಮತ್ತೆ ಫ್ರೆಂಚರು, ಗ್ರೀಕರು, ಈ ರೀತಿಯವರು ಯಾರು ವಿಸ್ತರಣವಾದ ತಮ್ಮ ಸಾಮ್ರಾಜ್ಯನ ವಿಸ್ತಾರ ಮಾಡಬೇಕು ಅಂತ ಹೇಳಿದ್ರೆ, ಆ ಒಂದು ಸಂಸ್ಕಾರ ಪೀಳಿಗೆ ಹೋಗಿ ಈಗ ಚೈನಾದ ವಿಸ್ತಾರವಾದ ಪ್ರಾರಂಭ ಆಗಿದೆ. ಚೈನಾದ ವಿಸ್ತಾರವಾದ ಪ್ಲಸ್ ನಮ್ಮ ಇಸ್ಲಾಮಿನ ಒಂದು ಮತೀಯ ಒಂದು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂತ ಎರಡು ಇದು, ಮತ್ತೆ ಕ್ರಿಶ್ಚಿಯನ್ ಸಾಮ್ರಾಜ್ಯನ ವಿಸ್ತರಣೆ ಮಾಡುವಂತ ಒಂದು 3 ಪೀಳಿಗೆಗಳು ಪ್ರಮುಖವಾದಂತ ಸಮಸ್ಯೆ ಆಗಿದೆ. ಆ ಸಮಸ್ಯೆಗೆ ಪರಿಹಾರ ಆಗ್ಬೇಕು ಅಂತ ಅನ್ನೋದಾದ್ರೆ, ನಮ್ಮಲ್ಲಿ ನಿಜವಾದ ಶತ್ರುಗಳು ಯಾರು ಅಂತ ಹೇಳಿದ್ರೆ, ಅವ್ರು ಯಾರು ಅಲ್ಲ. ಚೈನಾದವರು ಅಲ್ಲ, ಇಸ್ಲಾಂ ಮತಾಂಧರು ಅಲ್ಲ, ಕ್ರಿಶ್ಚಿಯನ್ ಮತಾಂತರ ಮಾಡೋರು ಅಲ್ಲ,
ನಿಜವಾದ ಶತ್ರುಗಳು ನಾವೇ, ಬೇರೆ ಇನ್ಯಾವುದೂ ಅಲ್ಲ. ನಮ್ಮಲ್ಲಿ ಇರುವಂತವರೇ, ನಮ್ಮ ವಿರುದ್ಧ ಮಾತಾಡುವಂತವರೇ ಜಯಚಂದ್ರನ ಸಂತತಿಯಿಂದ ಪ್ರಾರಂಭ ಆಗಿದೆ. ಆ ಜಯಚಂದ್ರನ ಸಂತತಿ ಈಗಲೂ ಇದೆ, ಆ ಸಾವಿರಾರು ಸಂಖ್ಯೆಯಲ್ಲಿದೆ. ಆ ಒಂದು ಅವ್ರನ್ನ ಗುಪ್ತವಾಗಿ ಅಧಿಕಾರದ ಆಸೆಯಿಂದ ಮತ್ತೆ ಸ್ವಾರ್ಥದ ಕಾರಣದಿಂದ ಅವರುಗಳನ್ನ ಬೆಂಬಲಿಸಿ ಮಾತಾಡುವಂತವರು ಅಂತ ಒಂದು ದೊಡ್ಡ ಒಂದು ಅಧಿಕಾರಕ್ಕೆ ಆಸೆಗೋಸ್ಕರ ಮಾಡುವಂತ ಜನಗಳಿದ್ದಾರಲ್ಲ, ಅವರುಗಳ ನಿಯಂತ್ರಣ ಮೊದಲಾದ್ರೆ ಈ ಒಂದು ಪರಿಸ್ಥಿತಿ ಖಂಡಿತ ಬದಲಾವಣೆ ಆಗ್ತದೆ. ಈಗ ಆಗದಾಗ ಏನು ಅಂತ ಹೇಳಿದ್ರೆ ಅವರುಗಳಿದ್ದ ಹೋರಾಟ ಅಲ್ಲ, ನಮ್ಮ ಜೊತೆಯಲ್ಲಿ ಇರುವ ನಮ್ಮ ಸಂಸ್ಕೃತಿಯನ್ನ ಕೊರೆದು ಹಾಳು ಮಾಡ್ತಿರುವಂತ ಜಯಚಂದ್ರ ಸಂತತಿ ನಮ್ಮ ಮಧ್ಯೆ ಇರುವಂತಿದ್ದೆಲ್ಲ ಅವ್ರನ್ನ ಹತ್ತಿಕ್ಕುವಂತ ಕೆಲಸವನ್ನ ಬೌದ್ಧಿಕ ಕ್ಷತೆಯಾಗಿ ನೀವು ಮಾಡ್ಬೇಕಾಗ್ತದೆ. ಆ ಕೆಲಸ ಮಾಡಿದ್ರೆ ಖಂಡಿತ ಈ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಒಂದು ನಾವು ಬಿಟ್ಟಂತ ಮರೆತು ಹೋದಂತ ಇತಿಹಾಸ ಬೆಳಕಿಗೆ ತರುವಂತ ಕೆಲಸಗಳನ್ನ ನೀವು ಮಾಡಿದ್ರೆ ಈ ಒಂದು ಪರಿಸ್ಥಿತಿ ಖಂಡಿತ ಬದಲಾವಣೆ ಆಗ್ತದೆ. ಈಗ ನಾವು ಕಲಿಸ್ತಾ ಇರೋದು ಅಂತ ಹೇಳಿದ್ರೆ ಕೇವಲ 38 ವರ್ಷ ರಾಜ್ಯಭಾರ ಮಾಡಿದ ಹೈದರಾಲಿ ಟಿಪ್ಪು ಬಗ್ಗೆ ಮಾತ್ರ ನಾವು ಕರಿತೇವೆ. ಆದ್ರೆ 100 ವರ್ಷ 1000 ವರ್ಷದ ಗಾಂಗರು, ಕದಂಬರು, ಚೌಲರು, ಚಾಲುಕ್ಯರು, ಹೊಯ್ಸಳರು, ನಮ್ಮ ಮೈಸೂರು ಒಡೆಯರು, ಕೆಳದಿ ನಾಯಕರುಗಳು, ಇವ್ರುಗಳ ಬಗ್ಗೆ ಒಂದು ಚೂರು ನಾವು ಕಲಿತಾ ಇಲ್ಲ. ಅದನ್ನ ಕಲಿಸುವಂತ ನಿಜವಾದ ವಿಷಯದ ಪರಂಪರೆ ನಮ್ಮದು ಅನ್ನೋದೊಂದು ಎಚ್ಚರಿಕೆ ಮೂಡೊಂದು ಕೆಲಸವನ್ನ ಆದ್ರೆ ಮಾತ್ರ ಬದಲಾವಣೆ ಆಗಲಿ ಸಾಧ್ಯ ಇದೆ. ಇಲ್ಲದೆ ಹೋದ್ರೆ ನಮ್ಮ ಜಾತ್ಯತೀತ ಅಕ್ಬರ್, ಜಾತ್ಯತೀತ ಟಿಪ್ಪು ಗುಣಗಾನವನ್ನೇ ಮಾಡ್ಕೊಂಡು ಕಾಲ ಕಳಿಬೇಕಾಗ್ತದೆ. ನಿಜವಾಗಿ ನಾವು ಬೌದ್ಧಿಕ ಕ್ಷತ್ರಿಯರಾಗಬೇಕು, ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಮತ್ತೆ ಹಿಂದೆ ಮರೆತು ಹೋದಂತ ಇತಿಹಾಸನ ಬೆಳಕಿಗೆ ತರುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನೇ ಮಾತಾಡ್ತಾ ಇದ್ರೆ ಮಾತಿಗೆ ಮಾತು ಜಾಸ್ತಿ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಆದ್ರೆ ವಾಸ್ತವವಾಗಿ ನನ್ನ ಪ್ರಶ್ನೆ ಇದ್ದಿದ್ದು ಇವತ್ತಿಂದ ಅಲ್ವೇ ಇಲ್ಲ. ಇವತ್ತು ನಾವು ಸುಧಾರಣೆ ಆಗ್ಲೇಬೇಕು, ಬೌದ್ಧಿಕ ಕ್ಷೇತ್ರಕ್ಕೆ ಆಗ್ಬೇಕು ಅನ್ನೋದೆಲ್ಲ 100% ಸತ್ಯ. ಆದ್ರೆ ನಾನು ಹೇಳ್ತಾ ಇರೋದು 150 ವರ್ಷಕ್ಕಿಂತ ಮುಂಚೆ ಈ ದೇಶ ಈ ಸ್ಥಿತಿಗೆ ಬರ್ಬೇಕಾದ್ರೆ ಅವತ್ತು ನಾವು ಮಾಡ್ಕೊಂಡಿರೋ ತಪ್ಪು ಅಂತ ಹೇಳಿ, ಅವತ್ತು ನಾವು ಬಹುಶಃ ಏನಾಗಿರ್ಬೋದು ಅಂತ ಹೇಳಿದ್ರೆ ನಮ್ಮ ಜಾತಿಗಳ ನಡುವಿನ ಕಿತ್ತಾಟ, ನಾವೆಲ್ಲ ಈ ನಮ್ಮ ಭಾರತೀಯರು ಅಂತಲೋ ಅಥವಾ ಹಿಂದೂಗಳು ಅಂತಲೋ ಸನಾತನ ಧರ್ಮದ ನಾವೆಲ್ಲ ಒಂದು ಅನ್ನೋ ವಿಚಾರ ಅವತ್ತೇ ಬಿದ್ದು ಹೋಗಿದೆ. ಅವತ್ತು ಮೇಲು ಇಲ್ಲಿ ಈ ನಾವೇನು ವೇದದಲ್ಲಿ 4 ವರ್ಣಗಳು ಮಾತ್ರ ಹೇಳುತ್ತೆ, ಆ ವರ್ಣ ಹೋಗಿ ಜಾತಿ ಬಂದು ಬಹುಶಃ ಇದೆಲ್ಲ ಸಮಸ್ಯೆಗಳು ಕಾರಣ ಆಗಿರ್ಬೋದು. ನಾವು ಆ ಜಾತಿ ಹೊಡೆದಾಡ್ಕೊಂಡು ಅವ್ನು ಹೋದಲ್ವಾ, ಅವನು ಬ್ರಾಹ್ಮಣ ಹೋದ, ಇವನು ಹೋದಲ್ವಾ, ಇವನು ಮಕ್ಕಳಿಗೆ ಹೋದ, ಇನ್ನು ಮತ್ತೊಬ್ಬ ಹೋದ, ಇವ್ರು ಹೋಯ್ದು ಅಂತ ಹೇಳಿ ಇದೆಲ್ಲದನ್ನು ಬೇರೆಯವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಾವು ಜಾತಿ ವಿಚಾರದಲ್ಲಿ ಸಣ್ಣ ಪಂಗಡ ಆಗ್ಬಿಟ್ಟು ಇನ್ನು ಉಳಿದವರೆಲ್ಲ ಪಾಶ್ಚಿಮಾತ್ಯರು, ಅವರು ಇಸ್ಲಾಂನವ್ರು ಇರ್ಬಹುದು ಅಥವಾ ಕ್ರೈಸ್ತರು ಇರ್ಬಹುದು, ಈ ಧರ್ಮವನ್ನ ನಾಶ ಮಾಡೋದಕ್ಕೋಸ್ಕರ, ಯಾಕೆಂತ ಹೇಳಿ ದೇಶ ನಾಶ ಆಗೋದು ಅಂತ ಹೇಳಿದ್ರೆ ಮೊದಲು ಧರ್ಮ ನಾಶ ಆಗಿದೆ. ಇಲ್ಲಿ ಧರ್ಮ ನಾಶ ಆಗಿರೋದ್ರಿಂದ ದೇಶ ನಾಶ ಆಗಿದೆ ನನಗನ್ಸುವಂಥದ್ದು. ಇವತ್ತು ನೀವು ಹೇಳ್ತಾ ಇರೋದು ಸರಿ ಇದೆ. ಆ ದೃಷ್ಟಿಯಿಂದ ಅಟ್ಲೀಸ್ಟ್ ನಾವು ಭೌತಿಕ ಕ್ಷತ್ರಿಯರಾಗಬೇಕು ಅನ್ನೋದು ನಿಜ. ಜೊತೆಗೇನೆ ಅದೇನಾದ್ರು ಮತ್ತೆ ಸರಿ ನಮ್ಮ ದೇಶ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಈ ಜಾತಿ ನಡುವಿನ ಈ ಸಮಸ್ಯೆಗಳು ಇವಾಗಿದೆಯಲ್ಲ, ಇವಾಗ ಆ ಒಂದು ಸಮಸ್ಯೆನ ಬಹಳ ದೊಡ್ಡದಾಗಿ ಕಾಡಿ ನಮ್ಮ ಧರ್ಮನ ನಮ್ಮ ದೇಶವನ್ನ ವೀಕ್ ಮಾಡಿರುವಂಥದ್ದು. ಆ ವಿಚಾರದಲ್ಲಿ ಇನ್ನೂ ಜಾಗೃತಿ ಆಗ್ಬೇಕು ಅಂತ ನನಗನ್ಸುತ್ತೆ. ಬಹುಶಃ ನೀವೆಲ್ಲ ಆ ಕೆಲಸನೇ ಮಾಡ್ತಾ ಇದ್ದೀವಿ ವೇದ ಭಾರತಿ ಮೂಲಕ. ಗುರುಜಿ, ಇವಾಗ ಬೇರೆ ಬಹುಶಃ ಅಶೋಕ್ ಮಾತು ಶುರು ಮಾಡಿದರೆ ಇವತ್ತಲ್ಲಿ ರಾತ್ರಿ ಎಲ್ಲ ಆಗ್ಬಿಡುತ್ತೆ, ಇದು ಅವ್ರು ಬಾಯ್ಬಿಟ್ಟಿಲ್ಲ. ಆದ್ರೆ ಇವಾಗ ನನಗನ್ಸೋದು ನಾವಿವತ್ತು ನಮ್ಮ ಅಗ್ನಿಹೋತ್ರದ ವಿಚಾರದ ಒಂದಷ್ಟು ಮಾತಾಡ್ಬೇಕು ಅಂತ ಅನ್ಕೊಂಡು ಅದನ್ನೇ ಮಾತಾಡೋಣ ಹೇಗೆ? ಅಶೋಕ್ ಜಿ, ವೇದ ಭಾರತೀಯ ಪರವಾಗಿ ತಾವು ವಂದನಾರ್ಪಣೆ ಸಲ್ಲಿಸ್ಬಿಡಿ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನಾಗರಾಜ್ ಅವ್ರಿಗೆ ನಮಸ್ಕಾರ. ಕೆಲವೊಂದು ವಿಚಾರಗಳು ಗೊತ್ತಿದ್ರು ಕೂಡ ನಮ್ಮ ಸ್ಮೃತಿ ಪಟಲದಿಂದ ಹೊರಟೋಗ್ತಾ ಇರುತ್ತೆ. ಹೀಗೆ ಮೇಲಿಂದ ಮೇಲೆ ಅದನ್ನ ಕೇಳ್ತಾ ಇತ್ತು ಅಂತಂದ್ರೆ ನಮ್ಮ ಮನಸ್ಸಿನೊಳಗಡೆ ಅದು ಆಳವಾಗಿ ಬೇರೂರುತ್ತೆ. ಇಂತಹ ವಿಷಯಗಳನ್ನ ನಾಗರಾಜ್ ಅವರು ಇವತ್ತು ನಮ್ಗೆ ಮನದಟ್ಟು ಮಾಡಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ವೀರ ಅಂತಂದ್ರೆ ದೊಂಡಿಯ ವಾಘ ಅನ್ನೋದು ಮನಸ್ಸಿನಲ್ಲಿ ಇವಾಗ ಮುದ್ರೆ ಒತ್ತಿದೆ. ಇಂತಹ ವಿಷಯಗಳನ್ನ ನಿಜವಾಗ್ಲೂ ಯಾಕೋ ಏನೋ ನಾವು ನಮ್ಮ ಬಳಕೆನಲ್ಲೂ ತರಲ್ಲ, ಬೆಳಕಿಗೂ ತರಲ್ಲ, ಆ ತರ ಆಗೋಗ್ಬಿಟ್ಟಿದೆ.
ಎಷ್ಟು ವರ್ಷ ಹೀಗೆ ನಡೆಯುತ್ತೋ ದುಃಖದ ಸಂಗತಿ, ಖೇದದ ಸಂಗತಿ. ಹಾಗಾಗಿ ಇಂತಹ ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ಟ ನಾಗರಾಜ್ ಮಹನೀಯರಿಗೆ ವೇದ ಭಾರತಿ ಕಡೆಯಿಂದ, ವಾಸ್ತು ಯೋಗ ಪರಿವಾರದ ಕಡೆಯಿಂದ, ಪತಂಜಲಿ ಯೋಗ ಪರಿವಾರದಿಂದ ಅನಂತ ಧನ್ಯವಾದಗಳು. ಅವ್ರು ಬರೀತಿರುವಂತಹ ಲೇಖನಗಳನ್ನ, ಅವರ ಪುಸ್ತಕಗಳನ್ನ ಓದೋಣ, ತಿಳ್ಕೊಳ್ಳೋಣ, 4 ಜನರಿಗೆ ಹಂಚೋಣ ಅಂತನ್ನುವಂತಹ ಮಾತನ್ನು ಹೇಳ್ತಾ ನನ್ನ ವಂದನೆಯನ್ನ ಸಲ್ಲಿಸ್ತೀನಿ. ನಮಸ್ಕಾರ. ವೇದ ಭಾರತೀಯ ಗೌರವಾಧ್ಯಕ್ಷರು ಕವಿನಾರಾಜ್ ಅವರ ಮಾತುಗಳನ್ನು ಕೇಳ್ತಾ ವೇದ ಭಾರತೀಯ ಅಧ್ಯಕ್ಷರು ಅಶೋಕ್ ಕುಮಾರ್ ಅಡಿಗರು ತುಂಬಾ ಇಮೋಷನಲ್ ಆಗಿಬಿಟ್ಟಿದ್ದಾರೆ. ಧನ್ಯವಾದಗಳು ಅಶೋಕ್ ಕುಮಾರ್ ಅಡಿಗಿಯವರೇ. ಈಗ ಸಂತೋಷ್ ಎನ್ ಭರದ್ವಾಜ್ ಪೂರ್ಣಾವಧಿ ಇದ್ರೆ ಮಾತನಾಡೋ ಆಗಿದ್ರೆ ವಿಡಿಯೋ ಆನ್ ಮಾಡಿ. ಸರಿ, ಆಯ್ತು. ಈಗ ಇದುವರೆಗೂ ನಡೆದ ಉಪನ್ಯಾಸದ ಬಗ್ಗೆ ನಮ್ಮ ಹಾಸನದಿಂದ ದೊರೆಸ್ವಾಮಿ ಹೇಳ್ತಾರೆ, ಕೇಳೋಣ. ದೊರೆಸ್ವಾಮಿ ಅವರೇ ನಮಸ್ತೆ ಎಲ್ರಿಗೂ ನಮಸ್ತೆ, ನಮಸ್ಕಾರ. ಈ ದಿನ ಒಂದು ಇತಿಹಾಸದ ಬಗ್ಗೆ ಉಪನ್ಯಾಸ ತುಂಬಾ ಅದ್ಭುತವಾಗಿ, ತುಂಬಾ ಚೆನ್ನಾಗಿತ್ತು, ತುಂಬಾ ವಿವರಣೆ ಕೊಟ್ಟು. ಮೊದ್ಲೇ ಸ್ಟಾರ್ಟಿಂಗ್ ಪ್ರಾರಂಭದಲ್ಲೇ ನಾಗರಾಜ್ ಸರ್ ಹೇಳಿದ್ರು, ನಾವು ಓದ್ತಿರೋ ಇತಿಹಾಸ ನಿಜವಾಗ್ಲೂ ನಾವು ಇತಿಹಾಸ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ನಾವು ಓದ್ತಿರೋದೆಲ್ಲ ಇತಿಹಾಸ ಅರ್ಧಂಬರ್ಧ ಇತಿಹಾಸ. ಅಂದ್ರೆ ಕೆಲವು ಲೇಖಕರು ಬರೆಯೋದು, ಕೆಲವು ಲೇಖಕರು ಒಂದೊಂದ್ ರೀತಿ ಬರೀತಾರೆ, ಅದೆಲ್ಲ ಇತಿಹಾಸ ತುಂಬಾ ಕೆಲವು ತಪ್ಪು ಇರುತ್ತೆ, ಕೆಲವು ನಿಜ ಇರುತ್ತೆ ಅನ್ನೋದನ್ನ ಮಾರ್ಮಿಕವಾಗಿ ಅವರು ತಿಳಿಸ್ಕೊಟ್ರು. ತುಂಬಾ ಅದ್ಭುತವಾಗಿ, ತುಂಬಾ ಚೆನ್ನಾಗಿ ವಿವರಣೆಯನ್ನ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು. ಜೊತೆಗೆ ಅವರ ಕವಿಕಿರಣ ಒಂದು ಪುಸ್ತಕವನ್ನ ನಾನು ಸಹ ಓದ್ತಾ ಇರ್ತೀನಿ. ಖಂಡಿತವಾಗ್ಲೂ ಸಹ ಒಳ್ಳೆ ಸದ್ವಿಚಾರಗಳನ್ನ ಅದರಲ್ಲಿ ಆಗ್ತಾ, ಒಳ್ಳೊಳ್ಳೆ ವಿಚಾರಗಳನ್ನ, ಎಲ್ಲಾ ರೀತಿಯ ವಿಚಾರಗಳು ಅದರಲ್ಲಿ ಇರುತ್ತೆ. ಅದು ತುಂಬಾ ಅದ್ಭುತವಾಗಿರುತ್ತೆ. ನನ್ನ ಇಲ್ಲಿ ಜೂಮ್ ಅಲ್ಲಿ ಇರೋರಿಗೆ ಮತ್ತೆ ಫೇಸ್ಬುಕ್ ನಲ್ಲಿ ನೋಡ್ತಿರೋ ವೀಕ್ಷಕರಿಗೆ ನನ್ನ ಮನವಿ, ಕವಿಕಿರಣದಲ್ಲಿ ತುಂಬಾ ಮಾಹಿತಿ, ಅದ್ಭುತವಾದ ವಿಚಾರಗಳನ್ನ, ಸದ್ವಿಚಾರಗಳನ್ನ ಕವಿನಾಗರಾಜ್ ಸರ್ ಅವರು ಒಂದು ಗುಂಪು ಮಾಡಿ, ಅಲ್ಲಿ ಉತ್ತಮ ವ್ಯಕ್ತಿಗಳ ಒಂದು ಗುಂಪು ಮಾಡಿ ಉತ್ತಮ ವಿಚಾರಗಳನ್ನ ತಿಳಿಸಿಕೊಡ್ತಿದ್ದಾರೆ. ನೀವು ಸಹ ಅದರಲ್ಲಿ ಪಾಲ್ದಾರ ಆಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ನಾಗರಾಜ್ ಸರ್. ಧನ್ಯವಾದಗಳು. ಧನ್ಯವಾದಗಳು ದೊರೆಸ್ವಾಮಿ ಅವರೇ. ಲಕ್ಷ್ಯ ಮಾತನಾಡ್ತೀರಾ? ನಮಸ್ತೆ ಸರ್. ಈ ದಿನ ನೀವು ಇತಿಹಾಸದ ಬಗ್ಗೆ ವಿಚಾರಗಳನ್ನ ಹೇಳಿದ್ರಿ. ಈ ವಿಷಯಗಳು ಗೊತ್ತೇ ಇರ್ಲಿಲ್ಲ ನನ್ಗೆ. ನೀವು ಶುರುವಿನಲ್ಲಿ ಹೇಳುವಾಗ ಅನ್ನಿಸ್ತಾ ಇತ್ತು, ಇವ್ರಿಗೆಲ್ಲ ಯಾರ್ ಬೆಂಬಲ ಕೊಡ್ತಾರೆ, ಈ ತರದ ಕೃತ್ಯಗಳನ್ನ ಎಸ್ಕೋದಕ್ಕೆ ಯಾರ್ ಕಾರಣರಾಗ್ತಾರೆ ಅಂತ. ಆಮೇಲೆ ಕೊನೆಯಲ್ಲಿ ಶ್ರೀಧರ್ಜಿ ಹೇಳುವಾಗ ಮತ್ತೆ ಕೊನೆಯಲ್ಲಿ ತಿಳಿತು ಅದಕ್ಕೆ ಕಾರಣ ಯಾರಾಗ್ತಾರೆ, ಯಾರಿಂದ ಆಗ್ತಿದೆ ಅಂತ. ಇದು ಹಾಗೇನೆ ಒಂದ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ಅನ್ಯರ ಪ್ರವೇಶ ಆಗ್ಬೇಕು ಅಂದ್ರೆ ಮನೇಲಿರೋ ಯಾರಾದ್ರೂ ಒಬ್ರ ಕಾರಣರಾಗೇ ಆಗಿರ್ತಾರೆ. ಇಲ್ದೆ ಪರ್ಮಿಷನ್ ಇಲ್ದೆ ಯಾರು ಬರ್ಲಿಕ್ ಸಾಧ್ಯ ಆಗೋದ್ರಿಂದ ಇನ್ಯಾವ ಮನೆ ಒಳಗ್ ಬಿಟ್ಟು ಈ ತರದ ಕೃತ್ಯಗಳನ್ನ ಈ ತರ ಕೃತ್ಯಗಳ ಆಗಿ ನಮಗೆ ನಮ್ಮ ನಿಜವಾದ ಹೋರಾಟಗಾರರು ಯಾರು ಅನ್ನೋದನ್ನೇ ತಿಳಿದೆ. ಇವಾಗ ಯಾರಾದ್ರೂ ಕೇಳಿದ್ರೆ ನಮ್ಮ ಭಾರತದಲ್ಲಿ ಇರುವಂತ ರಾಜವಂಶಗಳ ಬಗ್ಗೆ ಕೆಲವೊಂದು ಹೆಸರುಗಳು ಗೊತ್ತಿರ್ಬೋದು, ಬಟ್ ಅದ್ರಲ್ಲಿ ಹೋರಾಟಗಾರರಾಗಿರ್ಬೋದು ಅಥವಾ ಅವರು ನಾಡಿಗಾಗಿ ದೇಶಕ್ಕಾಗಿ ದುಡಿದವ್ರ ಬಗ್ಗೆ ಹೆಚ್ಚು ವಿಷಯ ಅದೇ ತಿಳಿಸಕ್ ಬಿಟ್ಟೇ ಇಲ್ಲ, ಅವ್ರುಗಳು ತಿಳಿದೇ ಇಲ್ಲ. ಈಗೀಗಷ್ಟೇ ವಿಚಾರಗಳು ಕೆಲವೊಂದು ಹೊರಗ್ ಬರ್ತಿರೋದು. ಈಗ ಮೈಸೂರು ಸಂಸ್ಥಾನ ಆಗಿರ್ಬೋದು, ಕೆಳದಿ ಸಂಸ್ಥಾನ ಆಗಿರ್ಬೋದು, ಅಲ್ಲಿ ಹೋರಾಟಗಾರರು ಯಾರು ಅಂತ ಕೆಲವರಷ್ಟೇ ಹೆಸರು ಗೊತ್ತಿರುತ್ತೆ. ಇದಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರು ಇಂತಿಂತ ದೊಡ್ಡ ಮಹಾನುಭಾವರು ಇದ್ರು ಅನ್ನೋದೇ ವಿಷಯಗಳನ್ನ ಮುಚ್ಚಿಟ್ಟಿರೋದು ತುಂಬಾನೇ ಇದರ ಸಂಗತಿ. ಯಾಕಂದ್ರೆ ಕೇಳಿದ್ರೆ ನಮ್ಗೆ ಹೈದರಾಲಿ ಅಷ್ಟೇ ಗೊತ್ತು, ಹೈದರಾಲಿ ಮಗ ಅಷ್ಟೇ ಗೊತ್ತು. ಸೊ ಅವನ ಬಗ್ಗೆ ಬರ್ದಿದ್ದು ಇತಿಹಾಸ ಅಥವಾ ಇತಿಹಾಸ ಓದಿರ್ಲೇಬೇಕಂತಲ್ಲ, ಇತಿಹಾಸ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ರೆ ಪೇಪರ್ ಅದು ಮತ್ತೊಂದು ಪುಸ್ತಕಗಳನ್ನ ಓದಿ ತಿಳಿದಿದ್ರೆ, ನಾನು ಇತಿಹಾಸದ ವಿದ್ಯಾರ್ಥಿನಿ ಎಲ್ಲ ಆದ್ರೂ ಇತಿಹಾಸದ ಬಗ್ಗೆ ಕೆಲವೊಂದು ಒಲವುಗಳಿದೆ, ಹೇಗಿತ್ತು ಹೇಗಾಗ್ತಿತ್ತು ಅಂತ. ಬಟ್ ಇದುವರೆಗೆ ತಿಳ್ಕೊಂಡಿರ್ತಿದ್ದೇನು ಹೈದರಾಲಿ ಬ್ರಿಟಿಷರನ್ನ ಓಡಿಸ್ತಾ ಏನೋ ಯಾವ್ದೋ ಒಂದು ಶಾಂತಿ ಒಪ್ಪಂದಕ್ಕೇನೋ ಸಹಿ ಹಾಕಿಸ್ತಾ ಅವನ್ ಮಗ ಇಷ್ಟೊಂದು ಕೆಲ್ಸಗಳನ್ನ ಮಾಡ್ದ ಅನ್ನೋದಷ್ಟೇ ವಿಚಾರಗಳ ತಲೆನಲ್ಲಿತ್ತು. ತುಂಬಾ ಧನ್ಯವಾದಗಳು ಸರ್. ಇನ್ನೂ ಈ ತರದ ವಿಚಾರಗಳನ್ನ ಅವಾಗವಾಗ ತಿಳಿಸ್ತಾ ಇರಿ.
ನಮ್ಗಳಿಗೂ ಓದೋಕೆ ತಿಳ್ಕೊಳೋದಕ್ಕೆ ಇನ್ ಮುಂದಿನ ನೆಕ್ಸ್ಟ್ ಜನರೇಷನ್ಗೆ. ಯಾಕಂದ್ರೆ ಹಳೆಯವ್ರನ್ನು ಬಿಟ್ಟಿದ್ರು, ಈಗ್ಲೂ ಬದಲಾವಣೆಗಳಿಲ್ಲ, ಹಿಂದೆನೂ ಬದಲಾವಣೆಗಳಿರ್ಲಿಲ್ಲ. ಅಟ್ಲೀಸ್ಟ್ ಮುಂದೇನಾದ್ರೂ ಬದಲಾವಣೆಗಳ ಕಡೆಗೆ ಎಲ್ರೂ ಒಟ್ಟಾಗಿ ಸಾಗೋಣ ಅಂತ ಹೇಳ್ತಾ ನಿಮ್ಗೆ ತುಂಬಾ ಧನ್ಯವಾದಗಳು ವಿಷಯಗಳನ್ನ ತಿಳಿಸೋದಕ್ಕೆ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ಲಕ್ಷ್ಮಿ ಅವರೇ. ಲಕ್ಷ್ಮಿ ಅಮ್ಮ ವಿದ್ಯಾಪೀಠದಿಂದ ಬೆಂಗಳೂರು, ಇದುವರೆಗೂ ದಿನ ಹಾಡ್ಲಿಕ್ ಬರ್ತಾ ಇದ್ರಿ, ಇವತ್ ಮಾತ್ ಕೇಳ್ಲಿಕ್ ಬಂದಿದ್ರಿ, ಹೇಳಿ ಏನು? ನಿಜವಾಗ್ಲು ಒಂಥರ ಮನ ಮಿಡಿಯುವಂತ ವಿಷಯಗಳು ಕೇಳಿದ್ವಿ. ತುಂಬಾ ಒಂಥರ ಬೇಜಾರು ಆಗುತ್ತೆ, ನಮ್ಮ ದೇಶದಲ್ಲಿ ಈ ತರ ನಡೀತಾ ಇದೆಯಲ್ಲ ಅಂತ ಹೇಳಿ. ಒಂದಿದಕ್ಕೆಲ್ಲ ಕಾರಣ ಅವ್ರು ಸರ್ ಹೇಳಿದಂಗೆ ಸ್ವಾರ್ಥ, ದುರಾಸೆ ನಮ್ಮಲ್ಲಿ ಒಡುಕಿರೋದ್ರಿಂದ ಇವೆಲ್ಲ ಆಗಿದೆ ಅಂತ ನಂದೊಂದು ಅಭಿಪ್ರಾಯ. ನಾನು ಒಬ್ಳು ಶಿಕ್ಷಕಿ ಆದ್ರೂ ಕೂಡ ನಮ್ಗೆ ಈ ವಿಷಯಗಳು ಗೊತ್ತಿಲ್ಲ. ತುಂಬಾ ಒಂಥರ ಬೇಜಾರಾಗುತ್ತೆ. ಮುಂದೆ ಆದ್ರೂ ಕೂಡ ಅದನ್ನ ನಮ್ಮ ಇತಿಹಾಸದಲ್ಲಿ ಒಂದು ಪುಸ್ತಕದಲ್ಲಿ ಅದೊಂದು ಬರೋ ಹಂಗ ಮಾಡಿದ್ರೆ ಜನಕ್ಕೆ ಮುಂದೆ ಬರೋ ಪೀಳಿಗೆಗಾರ ಒಂದು ಒಳ್ಳೇದು ಆಗತ್ತೆ ಅಂತ ನಂದೊಂದು 2 ಮಾತು ಹೇಳಿದ್ದೀನಿ ಅಷ್ಟೇ. ಅವ್ರಿಗೆ ಧನ್ಯವಾದ ಹೇಳಿದಕ್ಕೆ, ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಲಕ್ಷ್ಮಮ್ಮ. ಕೋಮಲಾ ಜಗನ್ನಾಥಾಚಾರ್, ಹೇಳಿ ಏನ್ಸ್ತಾರೆ? ಕಾರ್ಯಕ್ರಮದಲ್ಲಿ ನೀವು ದಿನ ಹಾಡ್ತಾ ಇದ್ರಿ, ಇವತ್ ಮಾತ್ ಕೇಳಿದ್ರಿ, ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ ಗುರುಗಳೇ, ನಾವ್ ಎಷ್ಟೋ 99 ಭಾಗ ನಮ್ಗೇನು ಗೊತ್ತಿಲ್ಲ, 1 ಭಾಗ ಮಾತ್ರ ಹಿಸ್ಟ್ರಿ ತಿಳ್ಕೊಂಡಿದೀವಿ ನಾವು. ಇಂಥ ವಿಷಯಗಳು ಗೊತ್ತಾದಾಗೆ ಒಂಥರ ತುಂಬಾ ನಮ್ಮಲ್ಲೇ ಇರೋ ಈ ಧರ್ಮಾಂಧತೆ ಬಗ್ಗೆನೇ ಬೇಜಾರಾಗ್ತಾ ಇದೆ. ಎಲ್ಲ ಒಂದೇ ರಕ್ತ, ಒಂದೇ ಇದು, ಒಂದೇ ದೇಹ, ಆದ್ರೆ ಆ ಧರ್ಮ ಈ ಧರ್ಮ ಅಂತ ಮಾಡ್ಕೊಂಡು ಇವಾಗ ಕತ್ತರಿಸಿದ್ರು ಒಂದೊಂದು ಬೀದಿ ಇಲ್ಲೂ ಬಿದ್ದಿತ್ತು ಅಂತ ಅನ್ನೋ ಒಂದು ವಿಷಯನೇ ಮನ್ಸೊಂಥರ ಹಿಂಗ್ ಹಿಂಡುತ್ತೆ. ಇಷ್ಟೆಲ್ಲ ನಡೆದಿದ್ಯಾ ಹಿಂದೆ? ಈ ಧರ್ಮದ ಬಗ್ಗೆ, ಧರ್ಮ ಮುಂದಿಟ್ಕೊಂಡೆ ಇಷ್ಟೆಲ್ಲ ಆಗಿರುತ್ತೆ ಮೋಸ್ಟ್. ಇಂಥ ವಿಷಯಗಳು ಇವತ್ ನಮ್ ತಲೆಗೆ ನಮ್ದೆಲ್ಲ ಮುಕ್ಕಾಲ್ವಾಸಿ ಮುಗ್ದಿದೆ. ಈಗಿನ ಪೀಳಿಗೆಗೆ ಇವೆಲ್ಲ ಹೋಗ್ಬೇಕು, ಅವ್ರ ಅರ್ಥ ಮಾಡ್ಕೋಬೇಕು ಅನ್ನೋದು ಇಂಥವ್ರಿಂದ ಮುಂದಿನ ಇದಕ್ಕೆ ಗೊತ್ತಾಗ್ಬೇಕು. ಅದನ್ನೇ ಇವ್ರು ಮಾಡಬೇಕು ಅಷ್ಟೇ ನನ್ಗೆ ತಿಳಿದಿರೋ ವಿಷಯ. ಧನ್ಯವಾದಗಳು ಕೋಮಲಾ ಅವರೇ. ಕಾಮಾಕ್ಷಮ್ಮ, ಏನಂತೀರಾ? ನಮಸ್ಕಾರ ಸರ್. ನಾವು SLC ಓದ್ಬೇಕಾದ್ರೆ, ನಮಸ್ಕಾರ ಸರ್, ಕೇಳಿಸುತ್ತಾ ಸರ್? ಮಾತಾಡಿ. ಇತಿಹಾಸದ ಬಗ್ಗೆ ನಾವು SLC ಓದ್ಬೇಕಾದ್ರೆ ಟಿಪ್ಪು ಮತ್ತೆ ಹೈದರಾಲಿ ಬಗ್ಗೆ ಅಷ್ಟೇ ತಿಳ್ಕೊಂಡಿದ್ವಿ. ಈಗ ತೊಂಡಿಯ ಬಗ್ಗೆ ಹೇಳಿ ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಗೆ ಇವ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಮತ್ತೆ ಈಗಿನ ಮಕ್ಳಿಗೂ ಇವ್ರ ಬಗ್ಗೆ ಏನು ಗೊತ್ತಿಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ. ಅದನ್ನ ಈಗಿನ ಮಕ್ಳಿಗೆ ಪಠ್ಯ ಪುಸ್ತಕದಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ, ಮತ್ತೆ ಈಗಿನ ಮಕ್ಳಿಗೆ ಅದ್ ಗೊತ್ತಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಅವರು ನಾಗರಾಜ್ ಸರ್ ಅವರು ತುಂಬಾ ಚೆನ್ನಾಗಿ ಉಪನ್ಯಾಸ ಮಾಡಿದ್ರು. ಧನ್ಯವಾದಗಳು ಸರ್. ಧನ್ಯವಾದಗಳು ಕಾಮಾಕ್ಷಮ್ಮ. ಈಗ ಇನ್ನುಳಿದವ್ರು ಯಾರು ವಿಡಿಯೋ ಆನ್ ಮಾಡಿದ್ರೆ ಮಾತಾಡಿಸ್ತಿದ್ದೆ. ಶ್ರೀಧರ್ಜಿ, ನೀವ್ ಹೇಳಿದ್ರಿ ಅಗ್ನಿಹೋತ್ರ ಸಾಧಕರ ಜೊತೆಗೆ ಮಾತಾಡೋಣ ಅಂತ. ಇಲ್ಲಿ ಯಾರ 3 ಇದ್ರು, ಅವರು ಇಲ್ಲ ಈಗ ಯಾರು. ಬಹುಶಃ ಅವ್ರನ್ನ ಸ್ವಲ್ಪ ಇವತ್ತು ಜಾಯಿನ್ ಆಗಿಲ್ಲ, ಬರೀ 3 ಜನ ಎಂಟ್ರಿ ಆಗಿತ್ತಷ್ಟೇ. ಅವ್ರನ್ನ ಬಿಟ್ಬಿಡೋಣ ಈಗ. ನಿರೀಕ್ಷಾ, ಇಷ್ಟೊತ್ತ ತನಕ ಪ್ರೋಗ್ರಾಮ್ ಕೇಳಿಸ್ಕೊಂಡಿಲ್ಲ, ಏನ್ ಅನ್ನಿಸ್ತಾ ಇದೆ ನಿಂಗೆ? ಕೇಳಿಸ್ಕೊಂಡಿಲ್ಲ. ಜಾಣಿ, ನೀನು ಒಂದ್ ಹಾಡು ಹೇಳ್ಬಿಡ. ಆಯ್ತು. ನಿನ್ನನೇ ನಂಬಿದ ಅನ್ಯಾರೊಬ್ಬರ ಕನೆ ಮಧ್ವರಾಯ, ನಿಮ್ಮ ಸಿದ್ಧಾಂತದಿ ಮನವ ನಿಲ್ಲಿಸಯ ಮಧ್ವರಾಯ. ನಿನ್ನನೇ ನಂಬಿದ ಅನ್ಯಾರೊಬ್ಬರ ಕನೆ ಮಧ್ವರಾಯ, ನಿಮ್ಮ ಸಿದ್ಧಾಂತದಿ ಮನವ ನಿಲ್ಲಿಸಯ ಮಧ್ವರಾಯ. ಮಧ್ವರಾಯ ಗುರು ಮಧ್ವರಾಯ, ಗುರು ಮಧ್ವರಾಯ, ಗುರು ಮಧ್ವರಾಯ, ಮಧ್ವರಾಯ ಗುರು ಮಧ್ವರಾಯ, ಗುರು ಮಧ್ವರಾಯ, ಗುರು ಮಧ್ವರಾಯ. ಪತಿತ ಸಂಕರ ಪುತಿ ಮತವೆಲ್ಲ ಕೇಳಿಸರು ಮಧ್ವರಾಯ. ಗತಿಯ ಕಲ್ಪಿಸಿ ಸಜ್ಜನ ತತ್ಗಾಲ ಕಾಯ್ದ ಮಧ್ವರಾಯ. ಮಧ್ವರಾಯ ಗುರು ಮಧ್ವರಾಯ, ಗುರು
ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ. ತಂದೆ ತಾಯಿ ಬಂಧು ಬಳಗವೆಲ್ಲವೂ ನೀನೆ ಮಧ್ವರಾಯ. ಎಂದೆಂದಿಗೂ ನಿನ್ನ ಕೊಂದಿರುವಂತೆ ಮಾಡು ಮಧ್ವರಾಯ. ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ. ಶ್ರೀ ನೀತಿ ಕೃಷ್ಣನ ಜಗಕ್ಕೆಲ್ಲ ದೊರೆಯೆಂಬ ಮಧ್ವರಾಯ. ಆನಂದ ಮುನಿ ಎಂದು ನೀನು ಹೆಸರುಪುತೆ ಮಧ್ವರಾಯ. ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ. ಬಾಲಕೃಷ್ಣನ ಸೇವೆ ಮೇಲಾಗಿ ಮಾಡುವ ಮಧ್ವರಾಯ. ಮುಲಾಮುವತ್ತೆರು ಕಂಠವ ರಚಿಸಿದ್ಯೋ ಮಧ್ವರಾಯ. ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ. ಅಜಪದಕ್ಕೆ ಬಂದು ಅಖಿಲಾಡ ಪಾಲಿಪ ಮಧ್ವರಾಯ. ವಿಜಯ ಸಾರಥಿ ಕೃಷ್ಣ ವಿಜಯ ವಿಠಲ ಪ್ರಿಯ ಮಧ್ವರಾಯ. ನಿನ್ನನೇ ನಂಬಿದ ಅನ್ಯಾರ ಪರಕಾನೆ ಮಧ್ವರಾಯ. ನಿಮ್ಮ ಸಿದ್ಧಾಂತದ ಮನವ ನಿಲ್ಲಿಸಯ್ಯ ಮಧ್ವರಾಯ. ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು 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 ಮಧ್ವರಾಯ. ಹರೇ ಶ್ರೀನಿವಾಸ. ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋ ಸಮಯ. ಶ್ರೀಧರ್ಜಿ, ನಿಮ್ಗೆ ಹುಷಾರಿಲ್ಲ ಅಂತ ಮೆಸೇಜ್ ಹಾಕಿದಿರ ಇಲ್ಲಿ. ಸೊ ನಿಮ್ದೇನ ಮೆಸೇಜು? ನಿಮ್ದೇನಾ? ಸರಿ, ಆಯ್ತು. ವಿಶ್ರಾಂತಿ ಮಾಡಿ ನೀವು, ತೊಂದರೆ ಇಲ್ಲ. ಇಲ್ಲಿ ಯಾರು ಅಗ್ನಿಹೋತ್ರ ಸಾಧಕರು ಬರೀ ಇಬ್ರು ಇದ್ದಾರೆ. ಇಬ್ಬರಿಗೋಸ್ಕರ ಮೀಟಿಂಗ್ ಮಾಡೋದು ಬೇಡ. ನಮ್ಮ ಹಾಡುಗಾರರೆಲ್ಲ 7:30 ಕಾಯ್ತಿದ್ದಾರೆ ಹಾಡ್ಲಿಕ್ಕೆ. ಇನ್ನೊಂದೆರಡು ಹಾಡು ಹೇಳಿಸ್ಬಿಟ್ಟು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಕವಿ ನಾಗರಾಜ್ ಅವರಿಗೆ, ಹರಿಹರ ಪ್ರಸಿದ್ಧರ್ಜಿ ಅವರಿಗೆ, ಅಶೋಕ್ ಕುಮಾರ್ ನಾಡಿಗ್ಜಿ ಅವರಿಗೆ ಧನ್ಯವಾದಗಳು. ಈಗ ಬಹುಶಃ